ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಜಗದೀಶ್ ಕೆ, ಸ್ಟೇಟ್ ಇಂಪಾರ್ಟೆಂಟ್ ವಿಷಯದಿಂದ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮಗೆ ತುಂಬ ಖುಷಿಯಿಂದ ಹೇಳುವಂತಹ ವಿಚಾರ ಏನಂದರೆ, ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಈ ಸಂತೋಷ್ ಲಾಡ್ ಫೌಂಡೇಶನನ್ನು ನಿರ್ಮಾಣ ಮಾಡಿ, ಆಮೇಲೆ ಸಂತೋಷ್ ಲಾಡ್ ಫೌಂಡೇಶನ್ ಜೊತೆಗೆ ತಮ್ಮ ಶ್ರಮವನ್ನು ಹಾಕ್ತಾ ಇಡೀ ಕರ್ನಾಟಕದಾದ್ಯಂತ ಈ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಆನ್ಲೈನ್ ತರಗತಿಗಳನ್ನು ಕರ್ನಾಟಕದ ಪ್ರತಿ ಮೂಲೆಗೂ ಕೂಡ ತಲುಪಿಸುವಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿ ನಮ್ಮೆಲ್ಲರನ್ನ ಗುರುತಿಸಿ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಆನಂದ್ ಕಲಾಲ್ ಸರ್ ಅವರ ಬರ್ತ್ಡೇಯನ್ನ ನಿನ್ನೆ ನಾವೆಲ್ಲರೂ ಆಚರಣೆ ಮಾಡಿದ್ವಿ. ಇಡೀ ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಳಗ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನ ತಲುಪಿಸೋಣ. ಅವರ ಈ ಒಂದು ಸಾಮಾಜಿಕ ಕಾರ್ಯ ಮತ್ತಷ್ಟು ಮಗದಷ್ಟು ಬೆಳೀಲಿ. ಆ ಭಗವಂತ ಅವ್ರಿಗೆ ಮತ್ತಷ್ಟು ಆಯುರಾರೋಗ್ಯ ಆಯಸ್ಸನ್ನು ಕೊಟ್ಟು ನಮ್ಮಂತಹ ಮತ್ತು ಆಮೇಲೆ ಸಾಕಷ್ಟು ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತಹ ಹೊಸ ಹೊಸ ಯೋಜನೆಗಳು ಮತ್ತಷ್ಟು ತಲುಪಿಸುವಂತಹ ಕಾರ್ಯ ಅವ್ರ ಕಡೆಯಿಂದ ಆಗ್ಲಿ ಅಂತೇಳಿ ಈ ಮೂಲಕ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿಯನ್ನು ಮುಂದುವರಿಸೋಣ. ಸೊ ಒನ್ಸ್ ಅಗೇನ್ ಆನಂದ್ ಕಲಾಲ್ ಸರ್, ವಿಶ್ ಯು ಎ ವೆರಿ ವಂಡರ್ಫುಲ್ ಅಂಡ್ ಜಾಯ್ಫುಲ್ ಹ್ಯಾಪಿ ಬರ್ತ್ಡೇ ಸರ್. ಸೊ ಫ್ರೆಂಡ್ಸ್, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಕರ್ನಾಟಕ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರು ತುಂಬಾ ಹೆಚ್ಚಾಗಿ ಈ ವಿಷಯಗಳನ್ನು ನೆಚ್ಕೊಂಡಿದ್ದೀರಿ. ನಿಮ್ಮ ಕರೆಗಳು ಮತ್ತು ನೀವು ಕೊಡುವಂತಹ ಮೆಸೇಜ್ಗಳಿಗೆ ನಾನು ಯಾವಾಗಲೂ ಆಭಾರಿಯಾಗಿದ್ದೇನೆ. ನಿಮ್ಮ ಯಾವುದೇ ಮೆಸೇಜ್ಗಳಿದ್ರೂ ಕೂಡ ಅಥವಾ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ನನ್ನನ್ನು ನೀವು ತಲುಪೋದು ಅನ್ನೋದಕ್ಕೆ ಈಗ ಆಲ್ರೆಡಿ ಹಳೆಯ ವಿಡಿಯೋಗಳಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದೇನೆ. ಈ ತರಗತಿಯ ಎಂಡಿಂಗ್ ನಲ್ಲಿಯೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿರ್ತೇನೆ. ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ನೀವು ನನ್ನನ್ನು ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗಿರಬೇಕು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಕಳೆದ ತರಗತಿಯಲ್ಲಿ ಕರ್ನಾಟಕ ಜಾಗ್ರಫಿಯ ವ್ಯಾಪ್ತಿಯೊಳಗ ನಾನು ನಿಮಗೆ ಈ ನದಿ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದೆ ಮತ್ತು ಜಲಾಶಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಓಕೆನಾ? ಈ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ದೇನಂತಂದ್ರೆ, ಸರ್ ಜಲಾಶಯಗಳನ್ನ ಹೇಳೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನದಿ ವಿವಾದಗಳ ಬಗ್ಗೆ ಸಣ್ಣದಾಗಿ ಒಂದಿಷ್ಟು ಮಾಹಿತಿ ಕೊಡ್ರಿ ಸರ್ ಅಂತಂದೇಳಿ ಮಾಹಿತಿ ಕೇಳ್ತಾ ಇದ್ರು. ಸೊ ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇವತ್ತೊಂದಿಷ್ಟು ನದಿ ವಿವಾದಗಳಿಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನ ಚರ್ಚೆ ಮಾಡೋಣ. ಕರ್ನಾಟಕದ ನದಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ರಿ, ಈ ಕರ್ನಾಟಕದ ನದಿ ವಿವಾದಗಳ ವ್ಯಾಪ್ತಿ ಅಂತ ಬಂದಾಗ, ಕರ್ನಾಟಕದ ನದಿ ವಿವಾದದ ವ್ಯಾಪ್ತಿ ಅಂತ ಬಂದಾಗ ಪ್ರೆಸೆಂಟ್ ಗಮನಿಸಿ, ಕರ್ನಾಟಕದ ನದಿ ವಿವಾದದ ಸ್ವರೂಪಗಳು. ಇಲ್ಲಿ ಕರ್ನಾಟಕದಲ್ಲಿ ನದಿ ವಿವಾದಗಳು ಅಂತ ಬಂದಾಗ, ಕರ್ನಾಟಕದ ಪ್ರಮುಖ ನದಿ ವಿವಾದಗಳು ಅಂತ ಬಂದಾಗ, ಕರ್ನಾಟಕದ ನದಿ ವಿವಾದಗಳು, ಇಲ್ಲಿ ಕರ್ನಾಟಕದ ನದಿ ವಿವಾದಗಳಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ನದಿ ವಿವಾದಗಳು ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ. ಮೊದಲನೇದು ಕಾವೇರಿ ನದಿ ವಿವಾದ. ಯಾವುದು? ಕಾವೇರಿ ನದಿ ವಿವಾದ. ಕಾವೇರಿ ನದಿ ವಿವಾದ ಆದ್ಮೇಲೆ ಎರಡನೇದು ಮಹದಾಯಿ ನದಿ ವಿವಾದ. ಮಹದಾಯಿ ನದಿ ವಿವಾದ. ಮಹದಾಯಿ ನದಿ ವಿವಾದ. ಮಹದಾಯಿ ನದಿ ವಿವಾದ ಆದ್ಮೇಲೆ ನೆಕ್ಸ್ಟ್ ಮೂರನೇದು ಕೃಷ್ಣ ನದಿ ವಿವಾದ ಅಂತ ಹೇಳಿ. ಆಕ್ಚುಲಿ ಕೃಷ್ಣ ನದಿ ವಿವಾದ ಅನ್ನೋದಕ್ಕಿಂತನೂ ಇದು ತುಂಬಾ ಸೂಕ್ತ ಯಾವುದು ಅಂದ್ರೆ ಕೃಷ್ಣ ನದಿ ನೀರು ಹಂಚಿಕೆ ವಿವಾದ ಅಂತ ಹೇಳಿ. ಕೃಷ್ಣ ನದಿ ನೀರು ಹಂಚಿಕೆ ವಿವಾದ ಎನ್ನುವಂತಹದ್ದು ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ಕೃಷ್ಣ ನದಿ ನೀರು ಹಂಚಿಕೆಯ ವಿವಾದ. ಬಟ್ ಕರ್ನಾಟಕದ ನದಿ ವಿವಾದದ ವ್ಯಾಪ್ತಿಯೊಳಗ ನಾನು ನಿಮ್ಗೆ ಲಾಸ್ಟ್ ಟೈಮ್ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಈ ಮಹದಾಯಿ ನದಿ ವಿವಾದದ ಬಗ್ಗೆ ಒಂದಿಷ್ಟು ಸಣ್ಣದಾಗಿ ನಿಮಗೆ ಮಾಹಿತಿಯನ್ನ ಆಲ್ರೆಡಿ ನೀಡಿದ್ದಾನೆ. ಕಳೆದ ವಿಡಿಯೋವನ್ನು ನೀವು ಗಮನಿಸ್ಕೊಂಡ್ರೆ ಅಲ್ಲಿ ಮಹದಾಯಿ ನದಿ ವಿವಾದದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ನಮ್ಮ ತರಗತಿಗಳನ್ನ ಮತ್ತೆ ನೀವು ಮತ್ತೊಂದು ಸರ್ತಿ ಗಮನಿಸ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಮೊದಲೆಲ್ಲ ನಾವು ನಮ್ಮ ತರಗತಿಗಳನ್ನ 24 ಗಂಟೆಯ ಅವಧಿವರೆಗೆ ಮಾತ್ರ ಯೂಟ್ಯೂಬ್ ಒಳಗ ಲಭ್ಯ ಇರುವ ಹಾಗೆ ತರಗತಿಗಳನ್ನು ಬಿಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೇವೆ, ನಮ್ಮ ಅಷ್ಟೂ ತರಗತಿಗಳನ್ನ ಯೂಟ್ಯೂಬ್ ಒಳಗ ನಿರಂತರವಾಗಿ ವಿದ್ಯಾರ್ಥಿಗಳು ತಲುಪಿಸುವ ಹಾಗೆ ಉಳಿಸ್ಕೊಂಡಿದ್ದಾವೆ. ನಮ್ಮ ತರಗತಿಗಳು ನಿಮ್ಗೆ ಈ ಹಿಂದಿನ ತರಗತಿಗಳು ನಿಮ್ಗೆ ತಲುಪಬೇಕಾಗಿತ್ತಂದ್ರೆ ಈ ಸಂತೋಷ್ ಲಾಡ್ ಫೌಂಡೇಶನ್ ಆಪ್ ನಲ್ಲಿ ಈ ಕೊನೆಗೆ ಯೂಟ್ಯೂಬ್ ನ ಸಿಂಬಲ್ ಇದೆ. ನೀವು ಆ ಯೂಟ್ಯೂಬ್ ನ ಸಿಂಬಲ್ ಹೊತ್ತಿದ್ರೆ ಈ ನಮ್ಮ ತರಗತಿಗಳ ಈ ಹಳೆಯ ತರಗತಿಗಳು ಅಥವಾ ಈ ಹಿಂದಿನ ತರಗತಿಗಳು ಸಂಪೂರ್ಣವಾಗಿ ನಿಮಗೆ ಲಭ್ಯ ಇರ್ತವೆ.
ಓಕೆನಾ. ದೆನ್ ನೆಕ್ಸ್ಟ್ ಇಲ್ಲಿ ನದಿ ವಿವಾದದ ವ್ಯಾಪ್ತಿ ಅಂತ ಬಂದಾಗ ಕರ್ನಾಟಕದೊಳಗ ಯಾವಾಗ್ಲೂ ಮತ್ತು ವಿಷಯದೊಳಗಿರುವಂತಹ ವಿವಾದಗಳು ಅಂತ ಬಂದಾಗ ಕಾವೇರಿ ನದಿ ವಿವಾದ, ಮಹದಾಯಿ ಮತ್ತು ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ವಿವಾದಗಳು ಯಾವಾಗ್ಲೂ ಪ್ರಚಲಿತದ ವ್ಯಾಪ್ತಿಯೊಳಗಿರ್ತವೆ. ಪ್ರತಿ ವರ್ಷ ಒಂದಿಲ್ಲ ಒಂದು ವಿವಾದ ಪ್ರಚಲಿತದೊಳಗ ಬಂದಿರ್ತದೆ. ಈಗ ಪ್ರೆಸೆಂಟ್ ಕಾವೇರಿನೂ ಕೂಡ ಪ್ರಚಲಿತದೊಳಗಿದೆ. ಯಾವ ಕಾರಣಕ್ಕಾಗಿ ಅಂತ ಬಂದಾಗ ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ ನೊಳಗ ಕಾವೇರಿ ನದಿಗೆ ಗೋದಾವರಿ ನದಿಯನ್ನ ಸೇರಿಸಬೇಕು ಎನ್ನುವಂತಹ ಆಲೋಚನಾ ಕ್ರಮ ಇಟ್ಕೊಂಡು ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ. ಆ ಪ್ರಾಜೆಕ್ಟ್ ಕರ್ನಾಟಕಕ್ಕೆ ಹೇಗೆ ಅನುಕೂಲ ಇದೆಯೋ ಅಥವಾ ಕರ್ನಾಟಕಕ್ಕೆ ಅದರಿಂದ ಏನಾದ್ರೂ ಅನುಕೂಲ ಇಲ್ವೋ ಅನ್ನೋದನ್ನ ಕೊನೆಗೆ ಚರ್ಚೆ ಮಾಡೋಣ. ಆ ವಿಷಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಕಾವೇರಿ ನದಿ ವಿವಾದಕ್ಕೆ ಒಂದೀಟ್ ಚರ್ಚೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಾವೇರಿ ನದಿ ವಿವಾದ, ಕಾವೇರಿ ಕಾವೇರಿ ನದಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದು ಕಾವೇರಿ ನದಿ ವಿವಾದ. ಕಾವೇರಿ ನದಿ ವಿವಾದ ನೆನಪಿರ್ಲಿ ಸರ್, ಈ ಕಾವೇರಿ ನದಿಯ ಹರಿವಿನ ವ್ಯಾಪ್ತಿ ಯಾವಾಗ ಉಗಮಗೊಂಡಿದೆಯೋ ಬಹುಶಃ ಈ ನದಿ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ 3ನೇ ಶತಮಾನದಲ್ಲಿ ಚೇರರು ಮತ್ತು ಪಾಂಡ್ಯರ ಮಧ್ಯೆ ಯುದ್ಧಗಳಾಗಿದ್ದಾವೆ. ಈ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದಕ್ಕೆ ಇತಿಹಾಸದೊಳಗೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ನಮಗೆ ಲಭ್ಯ ಇದ್ದಾವೆ. ಆದ್ರೆ ಇಲ್ಲಿ ಈ ಕಾವೇರಿಯ ನದಿ ವಿವಾದ ಆಧುನೀಕರಣಗೊಂಡಿದ್ದು ಯಾವಾಗ ಅಂತಂದ್ರೆ ಒಂದಿಷ್ಟು ಚರ್ಚೆ ಆಗ್ತದೆ. ಕಾವೇರಿ ನದಿಯ ವಿವಾದ ಆಧುನೀಕರಣಗೊಂಡಿದ್ದು ಯಾವಾಗ ಅಂದ್ರೆ 1892ರಲ್ಲಿ ಅಂತ ಹೇಳಿ. ಎಷ್ಟರಲ್ಲಿ ಸರ್? 1892ರೊಳಗ ಈ ಕಾವೇರಿ ನದಿ ವಿವಾದದ ವ್ಯಾಪ್ತಿ ಅಲ್ಲಿಂದನೇ ಶುರುವಾಗ್ತಕ್ಕಂಥದ್ದು. ಹೇಗೆ ಅಂತಂದ್ರೆ ಆದ್ಮೇಲೆ 1892ರ ಸಂದರ್ಭದೊಳಗ ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳ ವ್ಯಾಪ್ತಿಗಳ ಮೇಲೆ ಅವಾಗ ಬ್ರಿಟಿಷ್ ಸರ್ಕಾರದ ಹಿಡಿತ ಇತ್ತು. ಇವರ ಅಧೀನದೊಳಗ ಮೈಸೂರು ಅರಸರು ಒಡೆಯರು ಇಲ್ಲಿ ಪ್ರಾಂತ್ಯಾಡಳಿತವನ್ನ ನಿರ್ವಹಣೆ ಮಾಡ್ತಿರ್ತಾರೆ. ಬಟ್ ಮದ್ರಾಸ್ನ ನೇರ ಆಡಳಿತ ಇದೇ ಬ್ರಿಟಿಷರ ಆಡಳಿತದ ವ್ಯಾಪ್ತಿಯೊಳಗೆ ಇರ್ತದೆ. ಈ ಸಂದರ್ಭದೊಳಗ ಕರ್ನಾಟಕದೊಳಗ ಮೈಸೂರು ಪ್ರಾಂತ್ಯದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕೆ ಶೇಷಾದ್ರಿ ಅಯ್ಯರ್ ಅವರು, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಂತ್ರಿಯಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರು ಏನ್ ಮಾಡ್ತಾರೆ, ಈ ಕಾವೇರಿ ನದಿಯ ಹರಿವಿನ ವ್ಯಾಪ್ತಿಯೊಳಗ ಸಣ್ಣದಾಗಿ ನೀರಾವರಿ ಯೋಜನೆಯನ್ನ ತಲುಪಿಸಬೇಕು ಎನ್ನುವಂತಹ ಪ್ರಾಜೆಕ್ಟ್ ಅನ್ನ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದೆ ಇಡ್ತಾರೆ. ಬಟ್ ಆ ಒಂದು ಪ್ರಾಜೆಕ್ಟ್ ಅಥವಾ ಜನಪರ ಲೋಕೋಪಯೋಗಿ ಕೆಲಸಗಳು ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲೇನ್ ಮಾಡ್ಬೇಕಾಗಿತ್ತು, ಬ್ರಿಟಿಷರ ಪರ್ಮಿಷನ್ ಅನ್ನ ತಗೋಬೇಕಾಗ್ತಾ ಇತ್ತು. ಯಾಕೆಂದ್ರೆ ಅವರ ಅಧೀನದೊಳಗೆ ಈ ಒಂದು ಕಾರ್ಯಗಳು ನಡೀತಾ ಇತ್ತು. ಬಟ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲಿ ಹಾದು ಹೋಗ್ತದೆ. ಸ್ವಲ್ಪ ಇಲ್ಲಿ ಕಾವೇರಿ ನದಿ ವಿವಾದದ ವ್ಯಾಪ್ತಿ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಯಾಕಿದು ಇಷ್ಟೊಂದು ವಿವಾದದ ಸ್ವರೂಪವಾಗಿ ನಿರ್ಮಾಣಗೊಂಡಿದೆ ಅಂತ ಬಂದಾಗ ಗಮನಿಸಿ ಸರ್, ಕಾವೇರಿ ನದಿ ಹರಿಬೇಕಾದ್ರೆ ಅಥವಾ ಕಾವೇರಿ ನದಿ ಹಾದು ಹೋಗಬೇಕಾದ ಸಂದರ್ಭದೊಳಗ ತಮಿಳುನಾಡು ಪ್ರೆಸೆಂಟ್ ಯಾವ ರೀತಿಯ ಭೌಗೋಳಿಕ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ವಿವಾದಕ್ಕೂ ಇದಕ್ಕೂ ಒಂದ್ ಸ್ವಲ್ಪ ಲಿಂಕ್ ಇದೆ. ಭೌಗೋಳಿಕ ವ್ಯಾಪ್ತಿ ಒಂದ್ ಸ್ವಲ್ಪ ಗಮನಿಸ್ರಿ. ಯಾಕೆ ಅಂತಂದ್ರೆ ಭಾರತಕ್ಕೆ ಅತಿ ಹೆಚ್ಚು ಮಳೆಯನ್ನ ತರುವಂತಹ ಮಾರುತಗಳು ಅಂದ್ರೆ ನೈಋತ್ಯ ಮಾರುತಗಳು. ಈ ನೈಋತ್ಯ ಮಾರುತಗಳ ಸಂದರ್ಭದೊಳಗ ಭಾರತ ಕನಿಷ್ಠ ಏನಿಲ್ಲ ಅಂದ್ರೂ 75% ಅಷ್ಟು ಮಳೆ ಪಡೀತದೆ. ಈ 75% ಅಂದ್ರೆ ಅತಿ ಹೆಚ್ಚು ಮಳೆಯಾಗುವ ಸಂದರ್ಭದೊಳಗ ಈ ತಮಿಳುನಾಡು ಏನಾಗಿದೆಪ್ಪ ಅಂತಂದ್ರೆ ಈ ಪೂರ್ವದ ಇಳಿಜಾರಿನಲ್ಲಿದೆ, ಅಂದ್ರೆ ಪಶ್ಚಿಮ ಘಟ್ಟಗಳ ಇಳಿಜಾರಿನಲ್ಲಿದ್ದು ಈ ರಾಜ್ಯ ನೈಋತ್ಯ ಮಾರುತಗಳ ಅವಧಿಯೊಳಗ ಅತಿ ಕಡಿಮೆ ಮಳೆಯನ್ನ ಪಡೆಯುತ್ತದೆ. ಇಡೀ ಭಾರತದ ದಕ್ಕನ್ ಪ್ರಸ್ಥಭೂಮಿಯ ಭೂಭಾಗ ಅಥವಾ ದಕ್ಷಿಣದ ಭೂಭಾಗ ಅತಿ ಹೆಚ್ಚು ಮಳೆ ಪಡೆಯುವ ಸಂದರ್ಭದೊಳಗ ಅತಿ ಕಡಿಮೆ ಮಳೆ ಪಡೆಯುವ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ ತಮಿಳುನಾಡು. ಪರಿಣಾಮ ಏನಾಗುತ್ತೆ ಅಂತಂದ್ರೆ ಆ ಭಾಗದೊಳಗ ಯಾವಾಗ್ಲೂ ನೀರಿನ ಕೊರತೆ ಸದಾ ಇರ್ತಕ್ಕಂಥದ್ದು ಎಲ್ಲಿ ತಮಿಳುನಾಡಿಗೆ. ಹಾಗಾಗಿ ಆ ಒಂದು ರಾಜ್ಯ ಅತಿ ಹೆಚ್ಚಾಗಿ ಅವಲಂಬನೆ ಮಾಡಿರೋದು ಯಾವ್ದನ್ನ ಅಂತಂದ್ರೆ ಕಾವೇರಿ ನದಿ ನೀರನ್ನ. ಅತಿ ಹೆಚ್ಚಾಗಿ ಅವಲಂಬನೆ ಮಾಡಿರೋದು ಕಾವೇರಿ ನದಿ ನೀರನ್ನ. ಸ್ವಲ್ಪ ಇಲ್ಲಿ ಕರ್ನಾಟಕದೊಳಗ ಅಥವಾ ಭಾರತದಲ್ಲಿ ಕೆಲವೊಂದಿಷ್ಟು ಕೃಷಿ ತಜ್ಞರು ಅಭಿಪ್ರಾಯ ಪಡ್ತಾರೆ ಏನು ಅಂತಂದ್ರೆ ಕಾವೇರಿ ನದಿಗೆ ಸಂಬಂಧಪಟ್ಟ ಇದು ಉತ್ಪ್ರೇಕ್ಷಣೂ ಅಲ್ಲ ಮತ್ತು ಇದು ಪ್ರಸ್ತುತನೂ ಇರೋದ್ರಿಂದ ಏನ್ ಹೇಳ್ತಾರೆ ಅವರ ಅಭಿಪ್ರಾಯದೊಳಗಂದ್ರೆ ಭಾರತದಲ್ಲಿ ಯಾವ್ದಾದ್ರೂ ನದಿಯ ನೀರಿನ ಕೊನೆಯ ಹನಿಯೂ ಕೂಡ ಬಳಕೆ ಆಗುತ್ತೆ ಅಂತಂದ್ರೆ ಅದು ಕಾವೇರಿ ನದಿಯ ನೀರಿನ ಕೊನೆಯ ಹನಿ ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಕಾವೇರಿ ನದಿಯ ನೀರಿನ ಕೊನೆಯ ಹನಿಯೂ ಕೂಡ ಬಳಕೆ ಆಗುತ್ತೆ ಅಂತಂದ್ರೆ ಅರ್ಥ ಈ ನದಿಯ ನೀರಿನ ಮೇಲೆ ಅವಲಂಬನೆ ಎಷ್ಟಿದೆ ಅಂತ ನಾವು ಗಮನಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು.
ಯಾಕಂದ್ರೆ ಅಷ್ಟರ ಮಟ್ಟಿಗೂ ಈ ನದಿಯನ್ನ ಈ ತಮಿಳುನಾಡು ಸರ್ಕಾರ ಅವಲಂಬಿಸಿರ್ತಕ್ಕಂಥದ್ದು. ಪರಿಣಾಮ ಏನಾಗುತ್ತೆ, ಈ ಕಾವೇರಿ ವಿಚಾರ ಒಂದೀಟ್ ಭಾವನಾತ್ಮಕವಾಗಿ ಯಾವುದೇ ಪ್ರಾಜೆಕ್ಟ್ ಕರ್ನಾಟಕ ಕೈಗೊಂಡ್ರು ಕೂಡ ಅದನ್ನ ವಿರೋಧಿಸಬೇಕಿರುವಂತಹ ಮನಸ್ಥಿತಿ ಯಾವಾಗ್ಲೂ ರೂಢಿಯಲ್ಲಿ ಬಂದ್ಬಿಟ್ಟದೆ ಈಗ. ಬಟ್ ಈ ಒಂದು ಭೌಗೋಳಿಕ ಸನ್ನಿವೇಶವನ್ನು ನೀವು ಗಮನಿಸ್ಕೊಂಡ್ರಿ ಅಂತ ಅರ್ಥ ಆಯ್ತು, ನನಗೆ ಅರ್ಥೈಸ್ಕೊಂಡಿದ್ದೀರಿ ಅಂತ ಅನ್ಕೋತೇನೆ. ಇವಾಗ ಇನ್ನ ಕಾವೇರಿ ನದಿ ವಿವಾದದ ವ್ಯಾಪ್ತಿ ಅಂತ ಬಂದಾಗ 1892 ಯಾವಾಗ ಕರ್ನಾಟಕದ ವ್ಯಾಪ್ತಿಯಲ್ಲಿ ಮೈಸೂರು ಸರ್ಕಾರದ ಅಥವಾ ಆಡಳಿತದ ವ್ಯಾಪ್ತಿಯೊಳಗ ಈ ಕಾವೇರಿ ಕೊಳ್ಳದ ವ್ಯಾಪ್ತಿಯೊಳಗೆ ಒಂದು ಸಣ್ಣ ನೀರಾವರಿ ಯೋಜನೆ ಕೈಗೊಳ್ಬೇಕಂತೇಳಿ ಶೇಷಾದ್ರಯ್ಯರ್ ಅವರು ಯೋಜನೆಯನ್ನು ರೂಪಿಸ್ತಾರೆ. ಬಟ್ ಅಲ್ಲಿ ಕಾವೇರಿ ನದಿಗೆ ಯಾವುದೇ ಪ್ರಾಜೆಕ್ಟ್ ಗಳನ್ನು ಕೈಗೊಳ್ಬೇಕಾಗಿತ್ತಂದ್ರೆ ಮದ್ರಾಸ್ ಸರ್ಕಾರದ ಅಗತ್ಯ ಪರ್ಮಿಷನ್ ಕೂಡ ತಗೊಳ್ಳಬೇಕಾದಂತ ಅನಿವಾರ್ಯತೆಯ ಸ್ಥಿತಿ ಇತ್ತು. ಆ ಸಂದರ್ಭವನ್ನ ಬಳಕೆ ಮಾಡಿಕೊಂಡಂತಹ ಮದ್ರಾಸ್ ಸರ್ಕಾರ ಇಲ್ಲಿ ಏನ್ ಮಾಡ್ತಾರೆ, ಕಾವೇರಿ ನದಿಯ ಪ್ರಾಮುಖ್ಯತೆ ತಮಿಳುನಾಡಿಗೆ ಎಷ್ಟು ಮುಖ್ಯ ಇದೆ ಅಂತ ಅರ್ತಿದ್ದಂತಹ ಅವರು ಏನ್ ಮಾಡ್ತಾರೆ, 1892 ಒಂದು ಒಪ್ಪಂದ ಆಗ್ತದೆ. ಏನು ಒಪ್ಪಂದ ಅಂತದಂದ್ರೆ, ಈ ಮೈಸೂರು ಸರ್ಕಾರ ಅಥವಾ ಕರ್ನಾಟಕ ವ್ಯಾಪ್ತಿ ಈ ಕಾವೇರಿ ನದಿಗೆ ಯಾವುದೇ ಜಲಾಶಯಗಳನ್ನ ಅಥವಾ ಯಾವುದೇ ನೀರಾವರಿ ಯೋಜನೆಗಳನ್ನ ಕೈಗೊಳ್ಬೇಕಾಗಿತ್ತಂದ್ರೆ ಮದ್ರಾಸ್ ಸರ್ಕಾರದ ಪರ್ಮಿಷನ್ ಕಡ್ಡಾಯ ಅಂತ ಹೇಳಿ, ಮದ್ರಾಸ್ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಹೇಳಿ, ಮದ್ರಾಸ್ ಸರ್ಕಾರದ ಅನುಮತಿ ಕಡ್ಡಾಯ. ನೆನಪಿರ್ಲಿ ಸರ್, ಈ ಮದ್ರಾಸ್ ಸರ್ಕಾರದ ಅನುಮತಿ ಕಡ್ಡಾಯ ಎನ್ನುವ ಈ ಒಪ್ಪಂದ ಏನೈತಲ್ಲ, ಅವತ್ತು ಮೈಸೂರು ಒಡೆಯರು ಈ ಒಂದು ಕಡ್ಡಾಯವಾದ ಅನುಮತಿಗೆ ಒಪ್ಕೊಂಡಿರುವ ಪರಿಣಾಮ ಏನಾಗಿದೆ ಅಂತಂದ್ರೆ, ನೆನಪಿರ್ಲಿ ಇವತ್ತಿಗೂ ಕೂಡ ಅದು ವಿವಾದ ಆಗಿ ಉಳಿಯೋದಕ್ಕೂ ಕಾರಣ ಆಗಿರ್ತಕ್ಕಂಥದ್ದು. ಓಕೆನಾ? ಬಟ್ ಇಲ್ಲಿ ಆಗಿನ ಸಂದರ್ಭದೊಳಗ ಪರಿಸ್ಥಿತಿ ಕೂಡ ಹಾಗೆ ಇರ್ಬೋದು, ಬಹುಶಃ ನಾವು ಅವ್ರ ಕಡೆ ಬೆಟ್ ಮಾಡಿ ತೋರಿಸೋದು ತಪ್ಪಾಗ್ತದೆ. ಸೊ ಈ ಮದ್ರಾಸ್ ಸರ್ಕಾರದ ಅನುಮತಿ ಕಡ್ಡಾಯ ಯಾವುದಕ್ಕೆ ಸಂಬಂಧಪಟ್ಟಾಗೆ, ಕಾವೇರಿ ನದಿಗೆ ಯಾವುದೇ ಯೋಜನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಮದ್ರಾಸ್ ಸರ್ಕಾರದ ಅನುಮತಿ ಕಡ್ಡಾಯ ಎನ್ನುವಂತಹ ಒಪ್ಪಂದ ಆಗ್ತದೆ. ಅದರ ಅನ್ವಯ ಸಣ್ಣ ನೀರಾವರಿ ಜಲಾಶಯಗಳ ಯೋಜನೆಗಳು ಕರ್ನಾಟಕದೊಳಗೆ ಶುರುವಾಗ್ತವೆ. ಆದ್ರೆ ಇಲ್ಲಿ ಮತ್ತೆ ಸಮಸ್ಯೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, 1911ರಲ್ಲಿ ಮತ್ತೆ ಈ ಕನ್ನಂಬಾಡಿಯ ಬಳಿ, ಈ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯ ಬಳಿ KRS ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮೈಸೂರು ಸರ್ಕಾರ ಮತ್ತೆ ಇಲ್ಲಿ ಯೋಜನೆಯನ್ನ ರೂಪಿಸ್ಕೊಳ್ತದೆ. ಅಷ್ಟೊತ್ತಿಗಾಗಲೇ ಪರ್ಮಿಷನ್ ಕೂಡ ತಗೊಳ್ತಾರೆ. ಈ ಜಲಾಶಯ ನಿರ್ಮಾಣದ ಕಾಮಗಾರಿನೂ ಕೂಡ 1911 ಪ್ರಾರಂಭ ಆಗ್ತದೆ. ಆದ್ರೆ ಇಲ್ಲಿ ಸಮಸ್ಯೆ ನಿಜವಾಗಿಯೂ ಉಗಮಗೊಂಡಿದ್ದ ಯಾವಾಗ ಅಂದ್ರೆ 1924ರಲ್ಲಿ. ನಿಜವಾಗ್ಲೂ ಇಲ್ಲಿ ಸಮಸ್ಯೆ ಉಗಮಗೊಂಡಿದ್ದ ಯಾವಾಗ ಅಂದ್ರೆ 1924 ಸಮಸ್ಯೆ ಕ್ರಿಯೇಟ್ ಆಗ್ತದೆ. ಏನ್ ಸಮಸ್ಯೆ ಅಂತಂದ್ರೆ, ಇಲ್ಲಿ ಈ KRS ಜಲಾಶಯದ ಕಾಮಗಾರಿಯ ನಿರ್ವಹಣೆಯನ್ನ ಗಮನಿಸಿಕೊಂಡಂತಹ ಈ ಮದ್ರಾಸ್ ಸರ್ಕಾರದ ಅಥವಾ ತಮಿಳುನಾಡಿನ ತಳಭಾಗದ ಜನ ಏನ್ ಮಾಡ್ತಾರೆ, ಈ KRS ಜಲಾಶಯದ ನಿರ್ಮಾಣದ ಒಂದ್ ವೇಳೆ KRS ಜಲಾಶಯ ನಿರ್ಮಾಣ ಕಾಮಗಾರಿ ಕಂಪ್ಲೀಟ್ ಆಯ್ತು ಅಂತಂದ್ರೆ ತಳಭಾಗದವರೆಗೂ ಕಾವೇರಿ ನದಿಯ ನೀರಿನ ಲಭ್ಯತೆಯ ಕೊರತೆ ಆಗ್ಬೋದು ಅಂತೇಳಿ ಅವ್ರೇನ್ ಮಾಡ್ತಾರೆ, ಸಣ್ಣದಾಗಿ ಅಲ್ಲೊಂದು ವಿವಾದವನ್ನ ಕ್ರಿಯೇಟ್ ಮಾಡ್ಕೊಂಡು ಆಗಿನ ಸಂದರ್ಭದೊಳಗೆ ಮದ್ರಾಸ್ ಸರ್ಕಾರದ ಮೇಲೆ ಒತ್ತಡ ಹಾಕುವಂತಹ ಕೆಲಸಗಳನ್ನ ಮಾಡ್ತಾರೆ. ಇದೇ ಸಮಯವನ್ನ ಗಮನಿಸಿಕೊಂಡಿದ್ದಂತಹ ಮದ್ರಾಸ್ ಸರ್ಕಾರ ಏನ್ ಮಾಡ್ತದೆ, 1924 ಸಮಯದೊಳಗ ಈ KRS ಜಲಾಶಯ ನಿರ್ಮಾಣಕ್ಕೆ ಅಲ್ಪ ಪ್ರಮಾಣದೊಳಗ ತಡೆಯನ್ನ ನೀಡಿ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳಿಗೆ ಒಪ್ಕೊಳ್ಬೇಕು ಅಂತಂದೇಳಿ ಮತ್ತೆ ಮೈಸೂರು ಪ್ರಾಂತ್ಯದ ಮೇಲೆ ಒತ್ತಡವನ್ನ ಹೇರ್ತಾರೆ. ಆ ಸಂದರ್ಭದೊಳಗ 1924ರಲ್ಲಿ ನಡೆದಂತಹ ಕಾವೇರಿ ನದಿ ಒಪ್ಪಂದ ಏನೈತಲ್ಲ, ಇದರ ತಿರುಳುಗಳು ಸ್ವಲ್ಪ ನಾವು ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗ್ಬೇಕು. ಕಾವೇರಿ ನದಿ ಒಪ್ಪಂದ ಇದು ಎಷ್ಟರಲ್ಲಿ, 1924 ಸಂದರ್ಭದೊಳಗ ಏನಿದು ಕಾವೇರಿ ನದಿ ಒಪ್ಪಂದ ಅಂತ ಬಂದಾಗ, ಈ ಕಾವೇರಿ ನದಿ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಂಡುಕೊಂಡು ಬಂದಂತಹ ಪ್ರಮುಖ ಅಂಶಗಳು ಅಂತ ಬಂದಾಗ ನೋಡ್ರಿ, ಈಗ ಕಾವೇರಿ ನದಿಯಿಂದ ಕರ್ನಾಟಕಕ್ಕೆ ಎಷ್ಟು ಜಲಾನಯನ ವ್ಯಾಪ್ತಿ ಇದೆಯೋ ಅದಕ್ಕಿಂತನೂ ಹೆಚ್ಚು ಜಲಾನಯನ ವ್ಯಾಪ್ತಿಯಲ್ಲಿದೆ ಅಂದ್ರೆ ತಮಿಳುನಾಡೊಳಗಿದೆ. ಓಕೆನಾ? ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿ ಕರ್ನಾಟಕಕ್ಕಿಂತನೂ ಹೆಚ್ಚಾಗಿ ಎಲ್ಲಿದೆಪ್ಪ ಅಂತಂದ್ರೆ ತಮಿಳುನಾಡಲ್ಲಿದೆ. ಪರಿಣಾಮ ಈಗ ಅಲ್ಲಿ ತಮಿಳುನಾಡಿಗೆ ಹೆಚ್ಚಿನ ನೀರಾವರಿಯ ಸೌಲಭ್ಯವನ್ನು ಕೂಡ ನಾವು ಕಲ್ಪಿಸಿಕೊಡ್ಬೇಕಾದಂತಹ ಅನಿವಾರ್ಯತೆ ಆಗಿನ ಸಂದರ್ಭಕ್ಕೆ ಇತ್ತು. ಹಾಗಾಗಿ ಈಗ ನೋಡ್ರಿ, ಕರ್ನಾಟಕದೊಳಗ ಈ ನದಿ ಸುಮಾರು 380 ಕಿಲೋಮೀಟರ್ ಆದ್ರೆ ಒಟ್ಟು 805 ಕಿಲೋಮೀಟರ್ ಅಲ್ಲಿ 380 ನಮ್ಮಲ್ಲಿ ಹರಿತದೆ. ಉಳಿದಿದ್ದ ಅಷ್ಟು ಜಲಾನಯನ ವ್ಯಾಪ್ತಿಯಲ್ಲಿಪ್ಪ ಅಂತಂದ್ರೆ ಈ ತಮಿಳುನಾಡಿನೊಳಗೆ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನ್ ಮಾಡಿದ್ರು, ಕರ್ನಾಟಕದೊಳಗ ಕಾವೇರಿ ನದಿಗೆ ಜಲಾಶಯ ನಿರ್ಮಾಣ ಮಾಡ್ಬೇಕಾದ್ರೆ ತಮಿಳುನಾಡಿನೊಳಗೂ ಕೂಡ ಅಲ್ಲಿಯ ರೈತರಿಗೆ ಅನುಕೂಲ ಆಗುವ ಹಾಗೆ ಮತ್ತೊಂದು ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ.
ಸೊ 1924ರ ಅತಿ ಮುಖ್ಯ ತಿರುಳು ಏನಪ್ಪಾ ಅಂತಂದ್ರೆ ಕಾವೇರಿ ನದಿಗೆ ಕಾವೇರಿ ನದಿಗೆ ಕರ್ನಾಟಕದಲ್ಲಿ KRS ಜಲಾಶಯ ನಿರ್ಮಾಣ ಮಾಡೋದಾದ್ರೆ ತಮಿಳುನಾಡಿನಲ್ಲಿ ಮೆಟ್ಟೂರು ಜಲಾಶಯವನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಕ್ಕಂಥದ್ದು. ಎಸ್ ಸರ್, ಮೆಟ್ಟೂರು ಜಲಾಶಯವನ್ನ ನಿರ್ಮಾಣ ಮಾಡೋದು. ಸೊ ಈ ಒಂದು ನಿಯಮಕ್ಕೆ ಒಪ್ಕೊಳ್ಳೋದಾಗ್ತದೆ. ಮತ್ತವಾಗ ಈ 1924 ಮೆಟ್ಟೂರು ಜಲಾಶಯ ನಿರ್ಮಾಣಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸಿಕೊಳ್ಳಲಾಗ್ತದೆ. ಬಟ್ ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಕಾವೇರಿ ನದಿಗೆ KRS ಜಲಾಶಯ ಎಷ್ಟು ನಿರ್ಮಾಣಗೊಂಡದ್ ನೋಡ್ರಿ, ಆ KRS ಜಲಾಶಯದ ನೀರಿನ ಸಾಮರ್ಥ್ಯದ 2 ಪಟ್ಟು ಸಾಮರ್ಥ್ಯ ಈ ಮೆಟ್ಟೂರು ಜಲಾಶಯದ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಅಲ್ಲಿಯ ಭೌಗೋಳಿಕ ವ್ಯಾಪ್ತಿಗೆ ಸಂಬಂಧಪಟ್ಟ ಜಲಾಶಯ ನಿರ್ಮಾಣ ಮಾಡಿದ್ರೆ ಬಹುಶಃ ಸಮಸ್ಯೆ ಇರ್ತಿರ್ಲಿಲ್ವೇನೋ. ಬಟ್ ಮೆಟ್ಟೂರು ಜಲಾಶಯದ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ KRS ಜಲಾಶಯದ ಸಾಮರ್ಥ್ಯದ 2 ಪಟ್ಟು ಇದೆ ಪ್ರೆಸೆಂಟ್. ದೆನ್ ನೆಕ್ಸ್ಟ್ ಅಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಆದಂತಹ ಒಪ್ಪಂದ ಏನಪ್ಪಾ, ಮತ್ತೊಂದು ಒಪ್ಪಂದ ಅಂದ್ರೆ ಈ 1892 ಏನು ಒಪ್ಪಂದ ಆಗಿತ್ತಲ್ಲ, 1892ರ ಒಪ್ಪಂದದ ತಿರುಳು ಏನೈತಲ್ಲ, ಈ ಒಪ್ಪಂದದ ತಿರುಳನ್ನ ಮುಂದಿನ 50 ವರ್ಷಗಳವರೆಗೂ ಕಾಯ್ದುಕೊಳ್ಳೋದು, ಮುಂದಿನ 50 ವರ್ಷಗಳವರೆಗೂ ಕಾಯ್ದುಕೋಬೇಕು ಅನ್ನುವಂಥದ್ದು. ಇಲ್ಲಿ ಆಗಿನ ಸಂದರ್ಭದೊಳಗ ವಕೀಲರಾಗಿದ್ದಂತಹ AK ಗಂಗುಲಿ ಅವರು ಈ ಒಂದು ನಿಯಮವನ್ನ ಅವರು ಪ್ರಸ್ತುತಪಡಿಸ್ತಾರೆ ಆಗಿನ ಸಂದರ್ಭಕ್ಕೆ. ಸೊ 50 ವರ್ಷಗಳವರೆಗೆ ಇದೇ ನಿಯಮವನ್ನ ಮತ್ತೆ ಮುಂದುವರಿಸಿಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿ. ಅಂದ್ರೆ 1892 ಏನು ಒಪ್ಪಂದ ಆಗಿತ್ತು, ಮೈಸೂರು ಸರ್ಕಾರ ಕಾವೇರಿ ನದಿಗೆ ಯಾವುದೇ ಯೋಜನೆಗಳನ್ನು ಕೈಗೊಳ್ಳಬೇಕಾಗಿತ್ತಂದ್ರೆ ಮದ್ರಾಸ್ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನುವಂಥದ್ದು. ಆ ನಿಯಮ ಮತ್ತೆ 1924 ರಿಪೀಟ್ ಆಗೋದೇನಪ್ಪಾ ಅಂದ್ರೆ ಈ ಮುಂದಿನ 50 ವರ್ಷಗಳವರೆಗೂ ಏನು ಒಪ್ಪಂದ ಆಗಿತ್ತಲ್ಲ ಅದೇ ನಿಯಮವನ್ನು ಹಂಗೆ ಕರ್ನಾಟಕ ಅಥವಾ ಮೈಸೂರು ಸರ್ಕಾರ ಕಾಯ್ದುಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಇದೆಲ್ಲದರ ಪರಿಣಾಮ ಇವತ್ತು ನಿಜವಾಗಿಯೂ ಕೂಡ ಕರ್ನಾಟಕ ಕಾವೇರಿ ನದಿಯ ನೀರಿನ ಮೇಲಿನ ತನ್ನ ಹಕ್ಕನ್ನ ನಿಜವಾಗ್ಲೂ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಓಕೆನಾ? ಇದಿಷ್ಟು ವಿವಾದದ ಸ್ವರೂಪ ಆಗಿರ್ತಕ್ಕಂಥದ್ದು. ಇದೇನಿದು ಸ್ವತಂತ್ರ ಪೂರ್ವದೊಳಗಾಗಿರುವಂತಹ ಕೆಲ ಘಟನೆಗಳಾದ್ರೆ ಈ 1924ರ ಒಪ್ಪಂದದ ನಂತರ ಮುಂದಿನ 50 ವರ್ಷಗಳು ಅಂತ ಬಂದಾಗ 1974ರ ಸಮಯ ಬರ್ತದೆ. 1974ರ ಸಮಯ. ಈ 1974ರ ಸಮಯ ಅಂತ ಬಂದಾಗ ಈಗ ಆಲ್ರೆಡಿ ಭಾರತ ಸ್ವತಂತ್ರಗೊಂಡಿತ್ತು. ಸ್ವತಂತ್ರಗೊಂಡಂತಹ ಭಾರತದೊಳಗ ಕರ್ನಾಟಕದಲ್ಲಿ ಇಲ್ಲೇನಾಗ್ತದೆ, ಯಾವಾಗೋ ಬ್ರಿಟಿಷರ ಅವಧಿಯೊಳಗೆ ನಿರ್ಮಾಣಗೊಂಡಿದ್ದಂತಹ ಒಪ್ಪಂದದ ನಿಯಮಗಳನ್ನ ನಾವಿವಾಗ ಯಾಕೆ ಕಾಯ್ದುಕೋಬೇಕು? ಕಾವೇರಿ ನದಿ ನಮ್ಮಲ್ಲೇ ಹುಟ್ಟುತ್ತಂದ್ಮೇಲೆ ಅದರ ಮೇಲಿನ ಸಂಪೂರ್ಣ ಅಧಿಕಾರ ನಮ್ಮದೇ ಆಗಿರ್ತದೆ ಅಂತಂದೇಳಿ ಕರ್ನಾಟಕದೊಳಗೆ ಇಲ್ಲೇನಾಗ್ತದೆ, ಕೆಲವೊಂದಿಷ್ಟು ವಿವಾದಗಳು ಸೃಷ್ಟಿಯಾಗ್ತವೆ. ಈ ಕಾವೇರಿ ಜಲಾನಯನ ವ್ಯಾಪ್ತಿ ಅಡಿಯೊಳಗ ಮತ್ತೊಂದಿಷ್ಟು ಹೆಚ್ಚುವರಿ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಜಲಾಶಯ ನಿರ್ಮಾಣ ಮಾಡುವಂತಹ ಕೆಲಸಗಳ ಮೇಲೆ ಕರ್ನಾಟಕ ಜನತೆ ಒತ್ತಡದ ಮೇರೆಗೆ ಕರ್ನಾಟಕ ಸರ್ಕಾರ ಕೈಗೊಳ್ಳುತ್ತದೆ. ಇದೇನಾಗ್ತದೆ, ಎರಡೂ ರಾಜ್ಯಗಳ ಮಧ್ಯೆ ವಿವಾದ ಸೃಷ್ಟಿಯಾಗೋದಕ್ಕೆ ಕಾರಣ ಆಗ್ತದೆ. ಬಟ್ ಇಲ್ಲಿ ವಿವಾದ ಸೃಷ್ಟಿಯಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ 1924ರ ಕಾವೇರಿ ನದಿ ಒಪ್ಪಂದದ ಪ್ರಕಾರ ಇಲ್ಲೇನಾಗ್ತದೆ, ಕರ್ನಾಟಕ ಆಗಿರ್ಬೋದು ಮತ್ತು ತಮಿಳುನಾಡು ಆಗಿರ್ಬೋದು ನದಿ ನೀರಿನ ವ್ಯಾಪ್ತಿಯೊಳಗೆ ಎಷ್ಟೆಷ್ಟು ನದಿ ನೀರಿನ ಹಂಚಿಕೆಯನ್ನ ಆ ಸಂದರ್ಭದೊಳಗೆ ಮಾಡಿರ್ತಾರೋ ಅದನ್ನ ಬಳಕೆ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ತಮಿಳುನಾಡಿನ ಭೂ ವ್ಯಾಪ್ತಿಯೊಳಗ ಮತ್ತಷ್ಟು ಹೆಚ್ಚುವರಿ ಕೃಷಿ ಭೂಮಿಯನ್ನ ಅಭಿವೃದ್ಧಿ ಪಡಿಸ್ಕೋಬಾರದು ಎನ್ನುವ ನಿಯಮ ಇರ್ತದೆ. ಬಟ್ 1974 ತಮಿಳುನಾಡು ಸರ್ಕಾರ ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿಯೊಳಗ ಹೆಚ್ಚು ಕೃಷಿ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡ್ಕೊಂಡಿರ್ತದೆ. ಅದು ಕೂಡ ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ನಾನು ಜಸ್ಟ್ ಇಲ್ಲಿ ವಿವಾದದ ಸ್ವರೂಪಗಳ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಅದರ ಪರಿಹಾರವನ್ನು ಕೂಡ ಚರ್ಚೆ ಮಾಡೋಣ. ಬಟ್ ಇಲ್ಲಿ 1974 ಈ ಸ್ವತಂತ್ರದ ನಂತರ ಕರ್ನಾಟಕದೊಳಗೆ ಈ ರೀತಿಯ ಮನಸ್ಥಿತಿ ಇಟ್ಕೊಂಡು ಒಂದಿಷ್ಟು ಹೋರಾಟಗಳು ಶುರುವಾದ್ರೆ ತಮಿಳುನಾಡು ಅವ್ರು ಏನ್ ಮಾಡ್ತಾರೆ, ನದಿ ನೀರಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಅದರ ಜಲಾನಯನ ಸಮಸ್ಯೆಗಳನ್ನ ಅಥವಾ ನದಿ ನೀರಿನ ವ್ಯಾಪ್ತಿ ಮೇಲೆ ನೀರನ್ನ ಪಡ್ಕೊಳ್ಬೇಕನ್ನುವಂತ ಉದ್ದೇಶಕ್ಕೆ ಅವರು ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರೆ ಅವರು ಚಲೋ ದೆಹಲಿ ಅಂತೇಳಿ ದೆಹಲಿಯವರೆಗೂ ಹೋಗಿ ಕೇಂದ್ರದ ಮೇಲೆ ಒತ್ತಡ ತಗೊಂಡು ಬಂದು ಜಲಾನಯನ ವ್ಯಾಪ್ತಿಯ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲವರೆಗೂ ಈ ವಿವಾದ ತಲುಪ್ತಕ್ಕಂಥದ್ದು. ನೆನಪಿರ್ಲಿ, 1974ರ ಸಂದರ್ಭದೊಳಗ ಕರ್ನಾಟಕದ 2 ಜಲ ವಿವಾದಗಳ ತೀರ್ಮಾನ ಸುಪ್ರೀಂ ಕೋರ್ಟ್ ಒಳಗೆ ಇರ್ತದೆ. ಅದು ಇನ್ನೊಂದು ಯಾವ್ದು ಅಂತ ಮುಂದೆ ಚರ್ಚೆ ಮಾಡ್ತಾರೆ. ಈ 1974 ಮತ್ತೆ ಇಲ್ಲೇನಾಗ್ತದೆ, ಸುಪ್ರೀಂ ಕೋರ್ಟ್ ಈ 2 ವಿವಾದಗಳನ್ನ ಒಂದಿಷ್ಟು ಕೂಲಂಕುಷವಾಗಿ ಅವಲೋಕನ ಮಾಡ್ಕೊಂಡು ಏನ್ ಮಾಡ್ತದೆ, ಈ 1892 ಮತ್ತು 1924 ಏನು ಒಪ್ಪಂದಗಳಾಗಿತ್ತವಲ್ಲ ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ಸಲಹೆಯನ್ನ ನೀಡ್ತದೆ.
ಬಟ್ ಈ ಒಂದು ಒಪ್ಪಂದವನ್ನ ಕರ್ನಾಟಕದೊಳಗ ಇಲ್ಲಿಯ ಜನತೆ ಮತ್ತು ಸರ್ಕಾರ ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಮತ್ತು ಅವುಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಸರಿ, ಹಾಗಾದ್ರೆ ಈ ವಿವಾದವನ್ನ ಬಗೆಹರಿಸಬೇಕಾದ್ರೆ ಮತ್ತೆ ಸಾಂವಿಧಾನಿಕವಾಗಿ ಏನಾದರೂ ಸಮಸ್ಯೆಗಳನ್ನ ಅಥವಾ ಸಾಂವಿಧಾನಿಕವಾಗಿ ಏನಾದರೂ ಪರಿಹಾರ ಇದೆಯಾ ಅಂತಂದೇಳಿ ಅಲ್ಲಿ ಕಾನೂನಾತ್ಮಕವಾಗಿ ಗಮನಿಸಿಕೊಂಡಾಗ ಅಲ್ಲಿ ನಮ್ಗೆ ಪರಿಹಾರ ಕಂಡುಕೊಳ್ಳೋದು ಯಾವುದು ಅಂತಂದ್ರೆ ಅಂಡರ್ ಆರ್ಟಿಕಲ್ 262 ಬರ್ತದೆ. ಈ ರೀತಿಯ ವಿವಾದಗಳ ಸಂದರ್ಭದೊಳಗ ಕಾನೂನಿಗೆ ನೆರವಾಗುವುದು ಯಾವ್ದಪ್ಪ ಅಂದ್ರೆ ಸಂವಿಧಾನಿಕ ವಿಧಿ 262 ಅಂತಂದ್ರೆ ಈ ಸಾಂವಿಧಾನಿಕ ವಿಧಿ 262 ಏನ್ ಹೇಳ್ತದೆ, ಅಂತಾರಾಜ್ಯ ನದಿ ವಿವಾದದ ಸಂದರ್ಭದೊಳಗ ಅಂತಾರಾಜ್ಯ ನದಿ ವಿವಾದದ ಸಂದರ್ಭದಲ್ಲಿ ನದಿ ನ್ಯಾಯಾಧೀಕರಣಗಳನ್ನ ಅಥವಾ ನದಿ ನ್ಯಾಯಾಧೀಕರಣ ಮಂಡಳಿಯನ್ನ ಸ್ಥಾಪನೆ ಮಾಡ್ಕೋಬೇಕು ಅಂತ ಹೇಳಿ ನದಿ ನ್ಯಾಯಾಧೀಕರಣ ಮಂಡಳಿ ಸ್ಥಾಪನೆ ಮಾಡ್ಕೊಳ್ರಿ ಅಂತ ಹೇಳಿ. ಓಕೆ, ಎಸ್ ರಿವರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಕಮಿಟಿ ಅಂತ ಹೇಳಿ ಬರ್ತದೆ. ಈ ರಿವರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಕಮಿಟಿ ಅಥವಾ ರಿವರ್ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಕಮಿಟಿ ಅಂತ ಹೇಳಿ ಬರ್ತದೆ. ಅವುಗಳನ್ನ ಇಲ್ಲಿ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪ್ರೆಸೆಂಟ್ ನದಿ ನ್ಯಾಯಾಧೀಕರಣ ಮಂಡಳಿಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಲಹೆಯನ್ನ ಸ್ವೀಕಾರ ಮಾಡಲಾಗ್ತದ ಅಂಡರ್ ಆರ್ಟಿಕಲ್ 262 ಪ್ರಕಾರ. ಓಕೆನಾ, ಸಂವಿಧಾನದ ವಿಧಿ 262 ಪ್ರಕಾರ ಇಲ್ಲಿ ನದಿ ನ್ಯಾಯಾಧೀಕರಣ ಮಂಡಳಿಯನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಲಹೆಯನ್ನ ನೀಡಲಾಗ್ತದೆ. ಸೊ ಆ ಅನ್ವಯ ಮತ್ತೆ ಇಲ್ಲೇನಾಗ್ತದೆ, ನದಿ ನ್ಯಾಯಾಧೀಕರಣ ಮಂಡಳಿಯನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಲಾಗ್ತದೆ. ಬಟ್ ಈ ನದಿ ನ್ಯಾಯಾಧೀಕರಣ ಮಂಡಳಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಬಂದಾಗ, ನದಿ ನ್ಯಾಯಾಧೀಕರಣ ಮಂಡಳಿ ಸ್ಥಾಪನೆ ಆಗಿದ್ದು 1990 ಮತ್ತು 91ರ ಸಾಲಿನಲ್ಲಿ 1990 ಮತ್ತು 91ರ ಸಾಲಿನಲ್ಲಿ ಇಲ್ಲೇನಾಗ್ತದೆ, ಕಾವೇರಿ ನದಿ ನ್ಯಾಯಾಧೀಕರಣ ಮಂಡಳಿ ಸ್ಥಾಪನೆ ಆಗ್ತದೆ. ಕಾವೇರಿ ನದಿ ನ್ಯಾಯಾಧೀಕರಣ ಮಂಡಳಿ ಸ್ಥಾಪನೆ ಆಗ್ತದೆ. ಈ ಕಾವೇರಿ ನದಿ ನ್ಯಾಯಾಧೀಕರಣ ಮಂಡಳಿ ಈ ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಅಂದ್ರೆ ಈ ಕಾವೇರಿ ನದಿಯ ನೀರಿನ ಹಂಚಿಕೆ ಕೇವಲ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಅಷ್ಟೇ ಅಲ್ಲದೆ ಕೇರಳ ಮತ್ತು ಪುದುಚೇರಿಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿತ್ತು. ಪರಿಣಾಮ ಅವುಗಳೆಲ್ಲವನ್ನ ಗಮನಿಸಿಕೊಂಡು ನದಿ ನೀರಿನ ಹಂಚಿಕೆಯನ್ನ ನೀಡೋಣ ಅಂತಂದೇಳಿ ಅವ್ರೇನ್ ಮಾಡ್ತಾರೆ, ಆಗಿನ ಸಂದರ್ಭದಲ್ಲಿ 1991ರಿಂದ ಹಂತ ಹಂತವಾಗಿ ನದಿ ನೀರಿನ ಹಂಚಿಕೆಯ ಸೌಲಭ್ಯಗಳನ್ನ ತಲುಪಿಸುವಂತಹ ಪ್ರಯತ್ನದಲ್ಲಿ ಮತ್ತೆ ಅದೇನಾಗ್ತದೆ, ಈ ನದಿ ನೀರಿನ ಬೇಡಿಕೆಯ ಆಧಾರದ ಮೇಲೆ ವಿವಾದಗಳು ಮತ್ತೊಂದಷ್ಟು ಹೆಚ್ಚು ಆಗೋದಕ್ಕೆ ಸಾಧ್ಯ ಆಗ್ತದೆ. ಬಟ್ ಫೈನಲಿ 2007ರಲ್ಲಿ ಈ ಒಂದು ಸಮಿತಿಯ ತೀರ್ಮಾನದಂತೆ ನದಿ ನೀರನ್ನ ಹಂಚಿಕೆ ಮಾಡಲಾಗ್ತದೆ. ಆ ನದಿ ನೀರಿನ ಹಂಚಿಕೆಯ ವ್ಯಾಪ್ತಿ ಹೇಗಿತ್ತು ಅಂತಂದ್ರೆ, ಕರ್ನಾಟಕ ಒಟ್ಟು ಕಾವೇರಿ ನದಿ ನೀರಿನ ಸಾಮರ್ಥ್ಯದಲ್ಲಿ ಸುಮಾರು 270 TMCಗಳಷ್ಟು ನೀರನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಕ್ಕಂಥ, ಸುಮಾರು 270 TMCಗಳಷ್ಟು ನೀರನ್ನ ಕರ್ನಾಟಕ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತು. ಆ ನಂತರ ತಮಿಳುನಾಡಿಗೆ ಈ ಸಂದರ್ಭದೊಳಗ ಸುಮಾರು 419 TMCಗಳಷ್ಟು ನೀರನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಯಾಕಂದ್ರೆ ಜಲಾನಯನ ಪ್ರದೇಶ ಹೆಚ್ಚುವರಿ. ಆ ನಂತರ ಕೇರಳಕ್ಕೆ ಮತ್ತೆ ಎಷ್ಟು ಹೆಚ್ಚುವರಿಪ್ಪ ಅಂತಂದ್ರೆ ಸುಮಾರು ಕೇರಳಕ್ಕೂ ಕೂಡ ಅಲ್ಲಿ ಜಲಾನಯನ ವ್ಯಾಪ್ತಿ ಇರೋದ್ರಿಂದ ಸುಮಾರು ಒಂದು 30 TMCಗಳಷ್ಟು ನದಿ ನೀರನ್ನ ಹಂಚಿಕೆ ಮಾಡಲಾಯಿತು. ಆಮೇಲೆ ಪುದುಚೇರಿಗೆ ಅಥವಾ ಪಾಂಡಿಚೇರಿಗೆ ಸುಮಾರು 7 TMCಗಳಷ್ಟು ನೀರನ್ನ ಹಂಚಿಕೆ ಮಾಡಿಕೊಡ್ಬೇಕು ಅಂತಂದೇಳಿ ತೀರ್ಮಾನವನ್ನ ಕೈಗೊಳ್ಳಲಾಗ್ತದೆ 2007ರ ಸಂದರ್ಭದಲ್ಲಿ. ಫ್ರೆಂಡ್ಸ್, ಇಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು, ಇಷ್ಟೆಲ್ಲ ನದಿ ನೀರಿನ ಹಂಚಿಕೆ ಆದ ನಂತರ ಮತ್ತೂ ಕೂಡ ವಿವಾದ ಜೀವಂತವಾಗಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹೆಚ್ಚುವರಿ ನೀರಿನ ವ್ಯಾಪ್ತಿಯೊಳಗಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ. ಗಮನಿಸಿ ಸರ್, ಕರ್ನಾಟಕದೊಳಗ ಈ ಕಾವೇರಿ ಜಲಾನಯನ ವ್ಯಾಪ್ತಿ ಸುಮಾರು 462 TMCಗಳಷ್ಟು ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ ಇದೆ. ಯಾವುದು? ಕಾವೇರಿ ಜಲಾಶಯದ ವ್ಯಾಪ್ತಿಯೊಳಗ ಈ 462 TMC ವ್ಯಾಪ್ತಿಯಷ್ಟು ಸಾಮರ್ಥ್ಯ ಇದ್ರೂ ಸಹ ನಮ್ಮಲ್ಲಿ ಉಳಿಸ್ಕೊಳ್ಬೇಕಾದ ಸಾಮರ್ಥ್ಯ ಎಷ್ಟಿದೆ? 270 TMC ನದಿ ನೀರನ್ನ ಮಾತ್ರ ಉಳಿಸ್ಕೋಬೇಕು. ಇನ್ನ 192 TMC ನದಿ ನೀರನ್ನ ನಾವು ಪುನಃ ಮತ್ತೆ ತಮಿಳುನಾಡಿಗೆ ಹರಿಸ್ಕೊಡ್ಬೇಕು. ಓಕೆ, ತಮಿಳುನಾಡಿಗೆ ಹರಿಸ್ಕೊಡ್ಬೇಕು. ಈಗ ನಾವು ತಮಿಳುನಾಡಿಗೆ ಹರಿಸ್ಕೊಡ್ಬೇಕಾಗಿತ್ತಂತಂದ್ರೆ ನಮಗೂ ಕೂಡ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳಿದಾವೆ. ಅಲ್ಲಿ ನದಿ ನೀರನ್ನ ಹರಿಸ್ಕೋಬೇಕಾಗಿತ್ತಪ್ಪ ಅಂದ್ರೆ 1924ರಲ್ಲೇ ಆಗಿದ್ದಂತ ಒಪ್ಪಂದದ ಪ್ರಕಾರ ತಮಿಳುನಾಡು ಪ್ರತಿ ವರ್ಷ ಏನಾಗ್ತಾ ಇದೆ, ತನ್ನ ಕೃಷಿ ಭೂಮಿಯ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ. ಅವರು ಕೃಷಿ ಭೂಮಿಯನ್ನು ಹೆಚ್ಚಿಸ್ಕೊಂಡಷ್ಟು ನದಿ ನೀರನ್ನ ನಾವು ಹಾಗೆ ಅರಿವನ್ನ ಬಿಟ್ಬಿಟ್ರೆ ಕರ್ನಾಟಕದ ರೈತರಲ್ಲಿಯೂ ಕೂಡ ಕೊರತೆಯ ಸಂದರ್ಭದಲ್ಲಿ ನೀರಿನ ಹಂಚಿಕೆಯ ಒಳಗ ಮತ್ತೆ ನಮ್ಮ ಕರ್ನಾಟಕದ ರೈತರಿಗೆ ಸಮಸ್ಯೆ ಆಗುತ್ತೆ. ಮತ್ತೆ ನದಿ ನೀರಿನ ವ್ಯಾಪ್ತಿಯಲ್ಲಿ
ಮತ್ತು ಹಂಚಿಕೆಯಲ್ಲಿ ಕರ್ನಾಟಕದ ರೈತರಿಗೂ ಕೂಡ ಕೊರತೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸ್ಕೊಳ್ತಕ್ಕಂಥ. ಈ ರೀತಿಯ ಹೆಚ್ಚುವರಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ 2017ರಿಂದ ಮತ್ತೆ ನಿರಂತರವಾಗಿ ವಿವಾದಗಳು ಹಾಗೆ ಕಾಯ್ದುಕೊಂಡು ಬರ್ತಾ ಇದ್ದಾವೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ವಿವಾದದ ಸಂದರ್ಭದಲ್ಲಿಯೂ ಕೂಡ ಕಾಕತಾಳೀಯ ಅನ್ನೋ ಹಾಗೆ ತಮಿಳುನಾಡೇ ಅಲ್ಲಿ ಪ್ರಭುತ್ವವನ್ನು ಸಾಧಿಸ್ಕೊಳ್ತಾ ಇರುವಂತಹದ್ದು. ಇಲ್ಲಿ ಒಂದು ಮಾತು ಹೇಳ್ತಾರೆ ಉತ್ಪ್ರೇಕ್ಷೆ ಎಲ್ಲ, ಈ ತಮಿಳುನಾಡಿನ ವ್ಯಾಪ್ತಿ ಅಂತ ಬಂದಾಗ ಅಲ್ಲಿ ಒಗ್ಗಟ್ಟು ಮತ್ತು ಅಲ್ಲಿಯ ಪ್ರಾದೇಶಿಕ ಪ್ರೀತಿ ಎಷ್ಟಿದೆ ಅಂತಂದ್ರೆ ಇದುವರೆಗೂ ಕೂಡ ತಮಿಳುನಾಡಿನೊಳಗ ಸ್ವತಂತ್ರ ಬಂದಾಗ್ಲಿದ್ದನು ಯಾವುದೇ ಒಬ್ಬ ಒಳ್ಳೆ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಕಾರಣಕ್ಕೂ ಅಲ್ಲಿ ಸ್ವತಂತ್ರವಾದಂತಹ ಆಡಳಿತವನ್ನು ಇದುವರೆಗೂ ಕೈಗೊಂಡಿಲ್ಲ. ಅದು ಅಲ್ಲಿಯ ಜನತರ ಪ್ರಾದೇಶಿಕ ಒಗ್ಗಟ್ಟು, ಅದು ಕೂಡ ಈ ಕಾವೇರಿ ನದಿಯ ಜಲ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ತಮಿಳುನಾಡು ಈ ಯಾವಾಗ್ಲೂ ಜಯ ಗಳಿಸೋದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಕೂಡ. ಯಾಕಂದ್ರೆ ತುಂಬಾ ಅದ್ಭುತವಾಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಗೊಂಡು ಬರ್ತಾರೆ, ತಮಗೆ ಬೇಕಾದ ಸೌಲಭ್ಯಗಳನ್ನ ಅತಿ ಸುಲಭವಾಗಿ ಪಡೆದುಕೊಳ್ತಾರೆ ಅವರು. ಈಗೇನಾದ್ರೂ ನಾನು ಹೆಚ್ಚುವರಿ ವಿಷಯಗಳನ್ನ ಹೇಳಕ್ ಹೋದ್ರೆ ಬಹುಶಃ ಚರ್ಚೆ ಆಗೋದ್ರಲ್ಲಿ ಒಂದೀಟು ವಿವಾದ ಆಗ್ಬೋದು, ಇಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಓಕೆನಾ ಸರ್? ಸೊ 2007ರ ತೀರ್ಪಿನ ಅನ್ವಯ ಏನಾಯ್ತು, 270 TMCಗಳಷ್ಟು ನೀರನ್ನ ಕರ್ನಾಟಕದಲ್ಲಿ ಉಳಿಸ್ಕೊಳ್ಳಾಯ್ತು, 419 TMCಗಳಷ್ಟು ನೀರನ್ನ ತಮಿಳುನಾಡಿಗೆ, ಕೇರಳಕ್ಕೆ 30 TMCಗಳಷ್ಟು ನೀರು ಮತ್ತು ಪುದುಚೇರಿಗೆ 7 TMCಗಳಷ್ಟು ನೀರು. ಬಟ್ ಹೆಚ್ಚುವರಿ ನೀರಿನ ಹಂಚಿಕೆ ವ್ಯಾಪ್ತಿಯೊಳಗ ಯಾವಾಗ್ಲೂ ಕರ್ನಾಟಕ ಮತ್ತು ತಮಿಳುನಾಡುಗಳ ಮಧ್ಯೆ ವಿವಾದ ಯಾವಾಗ್ಲೂ ಜೀವಂತ ಇತ್ತು. ಬಟ್ ಅಂತಿಮವಾಗಿ ಈ ವಿವಾದವನ್ನ ಮತ್ತೊಂದು ಸಾರ್ತಿ ಸುಪ್ರೀಂ ಕೋರ್ಟ್ನ ಮೇಲೆ ತಗೊಂಡ್ ಬಂದಾಗ, ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಗೆ ತಲುಪಿಸಿದಾಗ 2018ರ ವ್ಯಾಪ್ತಿಯೊಳಗ ಮತ್ತೊಂದು ವರದಿ ಬಂತು, ಸುಪ್ರೀಂ ಕೋರ್ಟ್ನ ವರದಿ ಬಂತು. ಏನ್ ಆ ಸುಪ್ರೀಂ ಕೋರ್ಟ್ನ ವರದಿ ಅನ್ವಯ ಪ್ರಸ್ತುತ ಕರ್ನಾಟಕಕ್ಕೆ ಕಾವೇರಿ ನದಿಯ ವ್ಯಾಪ್ತಿಯೊಳಗ ಸುಮಾರು 284 TMCಗಳಷ್ಟು ನೀರನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಇಡೀ ಕಾವೇರಿ ನದಿಯ ಹೋರಾಟದ ವ್ಯಾಪ್ತಿಯೊಳಗ ಬಹುಶಃ ಇದೇ ಒಂದಿಷ್ಟು ತೀರ್ಪು ಮೊದಲ ಬಾರಿಗೆ ಕರ್ನಾಟಕಕ್ಕೆ ತಲುಪಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ರೀತಿಯ ಒತ್ತಡ ಹಾಕುವಲ್ಲಿ ಆಗಿನ ಸರ್ಕಾರನು ಕೂಡ ಹೆಚ್ಚು ಪ್ರಯತ್ನ ಪಟ್ಟಿದ್ದು ಕೂಡ ನಾವು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ದೆನ್ ನೆಕ್ಸ್ಟ್, ಇನ್ನು ಮೊದಲು 270 TMC ಇದ್ದಿದ್ದು ಈಗ 84 TMC, ಅಂದ್ರೆ 14 TMC ಹೆಚ್ಚಾಯ್ತು ಅಂತಂದ್ರೆ ಇವ್ರಿಗೆ 14 TMC ಲೆಸ್ ಆಯ್ತು. 14 TMC ಲೆಸ್ ಆಯ್ತು ಅಂತಂದ್ರೆ ಇವಾಗ ತಮಿಳುನಾಡು ಸರ್ಕಾರಕ್ಕೆ ನಾವು ಎಷ್ಟುವರೆಗೆ ನೀರಿನ ಬಳಕೆ ಮಾಡ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ 405 TMCಗಳಷ್ಟು ನದಿ ನೀರಿನ ಬಳಕೆ ಮಾಡ್ಲಿಕ್ಕೆ ಪ್ರಸ್ತುತ ಅವಕಾಶವನ್ನ ಮಾಡಿಕೊಟ್ಟದ. ನೆಕ್ಸ್ಟ್ ಆಸ್ ಇಟ್ ಈಸ್ ಕೇರಳಕ್ಕೂ ಕೂಡ ಮತ್ತೆ ಎಷ್ಟು TMC 30 TMCಗಳಷ್ಟು ನದಿ ನೀರನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟದ. ಅದೇ ರೀತಿಯೊಳಗ ಪುದುಚೇರಿಗೆ ಆಸ್ ಇಟ್ ಈಸ್ ಮತ್ತೆ 7 TMCಗಳಷ್ಟು ನದಿ ನೀರನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ನೆನಪಿರ್ಲಿ ಸರ್, ಇನ್ಮೇಲೆ ನಮಗೆ ಪ್ರಶ್ನೆ ಕೇಳ್ತಿರ್ತಾನೆ, ಈ ಕಾವೇರಿ ಜಲಾನಯನ ವ್ಯಾಪ್ತಿಯೊಳಗ ಅಥವಾ ಕಾವೇರಿ ನದಿಯ ವ್ಯಾಪ್ತಿಯೊಳಗ ಕರ್ನಾಟಕದ ಜಲಾನಯನ ವ್ಯಾಪ್ತಿಯಲ್ಲಿ ಬಳಕೆ ಮಾಡ್ಲಿಕ್ಕೆ ಲಭ್ಯ ಇರುವಂತಹ ನೀರಿನ ಸಾಮರ್ಥ್ಯ ಎಷ್ಟಪ್ಪ ಅಂತಂದ್ರೆ 284 TMCಗಳಷ್ಟು ನೀರನ್ನ ಕಾವೇರಿ ನದಿಯಿಂದ ಜಲಾನಯನ ವ್ಯಾಪ್ತಿಗೆ ಬಳಕೆ ಮಾಡ್ಲಿಕ್ಕೆ ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ನಮ್ಗೆ ಅವಕಾಶ ಇರ್ತಕ್ಕಂಥದ್ದು. ಈ ಒಂದು ಸಂಖ್ಯೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದೊಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿ. ಪ್ರಸ್ತುತ ಕಾವೇರಿ ನದಿಯಿಂದ ಕರ್ನಾಟಕಕ್ಕೆ ಲಭ್ಯ ಇರುವ ನದಿ ನೀರಿನ ಸಾಮರ್ಥ್ಯ ಎಷ್ಟು ಅಂದ್ರೆ 284 TMCಗಳಷ್ಟು ನದಿ ನೀರಿನ ಸಾಮರ್ಥ್ಯ ಪ್ರಸ್ತುತ ಇರತಕ್ಕಂಥದ್ದು. ಸರಿ, ಹಾಗಾದ್ರೆ ಈಗ ತಮಿಳುನಾಡಿಗೆ ಮತ್ತೊಂದಿಷ್ಟು ನಾವು ಹೆಚ್ಚುವರಿ ನೀರನ್ನು ಕಳಿಸ್ಕೊಡ್ತಾ ಇದ್ದಾವೆ. ಈ ವಿವಾದ ಈಗ ಸದ್ಯ ಮಟ್ಟಿಗೆ ಇಷ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಈ ವಿವಾದ ಕೊನೆ ಆಗ್ಬೋದಾ ಅಥವಾ ಹೀಗೆ ಉಳಿಬಹುದಾ ಅಂತ ಬಂದಾಗ ನೆನಪಿರ್ಲಿ ಸರ್, ಇದಕ್ಕೊಂದು ಶಾಶ್ವತ ಪರಿಹಾರ ತಗೋವರೆಗೂ ಎರಡೂ ಕಡೆ ವಿವಾದನೆ ಇರ್ತದೆ. ಆ ವಿವಾದ ರಾಜಕೀಯ ಬಣ್ಣ ಪಡ್ಕೊಳ್ತದೆ, ರಾಜಕೀಯ ಲಾಭಕ್ಕೂ ಬಳಕೆ ಆಗ್ತಿರ್ತದೆ. ಬಟ್ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಬಂದಾಗ, ಅಥವಾ ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಕಾವೇರಿ ನದಿಯ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಗಮನಿಸ್ಕೊಳ್ಬೇಕಾದ್ರೆ ನೆನಪಿರ್ಲಿ ಸರ್, ಕಾವೇರಿ ನದಿ ಮೇಲೆ ಕರ್ನಾಟಕ ಹಕ್ಕು ಪಡ್ಕೋಬೇಕಾಗಿತ್ತು ಅಂತಂದ್ರೆ ಕೆಲವೊಂದು ವಾದಗಳನ್ನ ನಾವು ಹೆಚ್ಚುವರಿಯಾಗಿ ಮಂಡಿಸಲೇಬೇಕಾಗ್ತದೆ. ಏನ ವಾದಗಳು ಅಂತ ಬಂದಾಗ ಸರ್, ವಿಶ್ವಸಂಸ್ಥೆನೇ ಪ್ರಕಟಪಡಿಸಿರುವಂತಹ ಅಂತಾರಾಷ್ಟ್ರೀಯ ನದಿ ಉಗಮ ಮೂಲ ಸಿದ್ಧಾಂತ, ಅಂತಾರಾಷ್ಟ್ರೀಯ ನದಿ ಉಗಮ ಮೂಲ ಸಿದ್ಧಾಂತ ಅಂತ ಬರ್ತದೆ. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ, ನಾಳೆ ನಿಮ್ಗೆ ಎಸ್ಸೆ ಬರೆಯೋದಕ್ಕೆ ಅನುಕೂಲ ಆಗ್ತದೆ. ಅಂತಾರಾಷ್ಟ್ರೀಯ ನದಿ ಉಗಮ ಮೂಲ ಸಿದ್ಧಾಂತ ಏನ್ ಹೇಳುತ್ತಂದ್ರೆ, ಪ್ರಪಂಚದಲ್ಲಿ ಯಾವುದೇ ನದಿ ಎಲ್ಲೇ ಹುಟ್ಟಿದ್ರು ಕೂಡ
ಅದರ ಹುಟ್ಟುವಿಕೆಯ ಆಧಾರದ ಮೇಲೆ ಸ್ಥಳೀಯರಿಗೆ ಮೊದಲ ಆದ್ಯತೆ ಅಂತ ಹೇಳ್ತದೆ. ನೆನಪಿರ್ಲಿ, ಪ್ರಪಂಚದಲ್ಲಿ ಯಾವುದೇ ನದಿ ಎಲ್ಲೇ ಹುಟ್ಟಿದ್ರೂ ಕೂಡ ಆ ನದಿಯ ಹುಟ್ಟುವಿಕೆಯ ಆಧಾರದ ಮೇಲೆ ಸ್ಥಳೀಯ ಜನತೆಗೆ ಮೊದಲ ಆದ್ಯತೆ ಅಂತ ಹೇಳ್ತದೆ. ಹಾಗೆ ಬಂದಾಗ ಕಾವೇರಿ ನದಿ ಉಗಮಗೊಳ್ಳುವುದು ಕರ್ನಾಟಕದಲ್ಲಿ ಅಂದಮೇಲೆ ಕಾವೇರಿ ನದಿಯ ನದಿ ನೀರಿನ ಹಂಚಿಕೆಯ ವ್ಯಾಪ್ತಿಯೊಳಗೆ ಕರ್ನಾಟಕದ ಜನತೆಗೆ ಮೊದಲ ಆದ್ಯತೆ ಅನ್ನುವಂಥದ್ದು, ಹೌದಲ್ವಾ? ಈ ವಾದವನ್ನ ತುಂಬಾ ಹೆಚ್ಚು ಪರಿಣಾಮಕಾರಿಯಾಗಿ ಮಂಡನೆ ಮಾಡುವಲ್ಲಿ ನಾವು ಯಶಸ್ವಿ ಆದ್ವಿ ಅಂತಂದ್ರೆ ಬಹುಶಃ ಕಾವೇರಿ ನದಿಯ ನೀರಿನ ಮೇಲೆ ನಮ್ಮ ಹಕ್ಕು ಸ್ವಾಮ್ಯವನ್ನ ಸಾಧಿಸಿಕೊಳ್ಳಕ್ಕೆ ಸಾಧ್ಯ ಆಗ್ಬಹುದು ಅನ್ನುವಂಥದ್ದು. ಅದಾದ್ಮೇಲೆ ರಾಷ್ಟ್ರೀಯ ಜಲನೀತಿ ಅಂತ ಬರ್ತದೆ. ಎಸ್ ಸರ್, ರಾಷ್ಟ್ರೀಯ ಜಲನೀತಿ. ಈ ರಾಷ್ಟ್ರೀಯ ಜಲನೀತಿ ಏನ್ ಹೇಳ್ತದೆ, ಇತ್ತೀಚಿನ ಬರಗಾಲದ ಸಂದರ್ಭದೊಳಗ ಜಲಾಶಯಗಳ ನೀರಿನ ಮೊದಲ ಆದ್ಯತೆ ಕುಡಿಯುವ ನೀರಾಗಿರ್ಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ. ಈ ರಾಷ್ಟ್ರೀಯ ಜಲನೀತಿಯ ಪ್ರಕಾರ ಭಾರತದ ಯಾವುದೇ ಜಲಾಶಯಗಳ ನದಿ ನೀರಿನ ಅಥವಾ ಯಾವುದೇ ಜಲಾಶಯಗಳ ಮೊದಲ ಉದ್ದೇಶ ಕುಡಿಯುವ ನೀರನ್ನು ತಲುಪಿಸುವುದು ಆಗ್ಬೇಕು ಅಂತಂದೇಳಿ ತೀರ್ಮಾನ ಕೈಗೊಂಡಿರೋದು. ಆದ್ರೆ ಕರ್ನಾಟಕದೊಳಗ ಈ ಬರಗಾಲದ ಸಂದರ್ಭದೊಳಗ ಕಾವೇರಿ ನದಿಕೊಳ್ಳದ ವ್ಯಾಪ್ತಿಯಲ್ಲಿ ನದಿ ನೀರಿನ ಸಂಗ್ರಹವನ್ನ ನಾವು ಕುಡಿಯೋ ನೀರುವ ಉದ್ದೇಶಕ್ಕೋಸ್ಕರ ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ 192 TMC ನೀರನ್ನ ಅವ್ರಿಗೆ ಹರಿಸ್ಕೊಡ್ಬೇಕಲ್ಲ, ಆ ನೀರನ್ನ ಅವರು ಅಲ್ಲಿ ಕೃಷಿಗೆ ಬಳಕೆ ಮಾಡ್ಕೊಳ್ತಾರೆ. ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ನಮ್ಗೆ ಲಭ್ಯ ಇದಾವೆ. ಈ ಒಂದು ಅಂಶವನ್ನು ಕೂಡ ನಾವೇನ್ ಮಾಡ್ಬೋದು, ಒತ್ತಡವನ್ನಾಗಿ ತಗೊಂಡ್ ಬಂದು ಅಥವಾ ಒತ್ತಡ ತಂತ್ರ ಹೇರುವ ತಂತ್ರವನ್ನಾಗಿ ತಗೊಂಡ್ ಬಂದು ನಮ್ಮ ಕಾವೇರಿ ನದಿಯ ನೀರಿನ ಮೇಲೆ ನಾವು ಹಕ್ಕುಸ್ವಾಮ್ಯವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದ್ರ ಜೊತೆಗೆ ಇವೆಲ್ಲ ಇದ್ರೂ ಕೂಡ ಯಾಕೆ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಸರ್, ಇದುವರೆಗೆ ಒತ್ತಡ ಯಾಕೆ ಇರಕ್ಕಾಗಿಲ್ಲ ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ತಮಿಳುನಾಡಿಗೆ ಈ ಒಂದು ಕಾವೇರಿ ನದಿ ವಿವಾದದ ವ್ಯಾಪ್ತಿ ಬಂದಾಗ ಅವರಲ್ಲಿ ಇರುವಂತಹ ಒಗ್ಗಟ್ಟಿನ ಕೊರತೆ ಬಹುತೇಕ ಕರ್ನಾಟಕದಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆ ಇದೆ ಏನೋ ಅಂತ ಅನ್ಸುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಈ ಬಗ್ಗೆ ಹೋರಾಟಗಳು ಮಾಡಿಲ್ಲ ಅಂತ ಅಂದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಕಳೆದ ಸಾಕಷ್ಟು ಜನರು ಕೂಡ ಇದರ ಹೋರಾಟದ ಮೇಲೆ ಇದರ ಹೋರಾಟಕ್ಕಾಗಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ಬಟ್ ತೀವ್ರತೆ ಎಲ್ಲೋ ಒಂದ್ ಕಡೆ ಕಡಿಮೆ ಇದೆ ಏನೋ ಅಂತ ಎಲ್ಲೋ ಒಂದ್ ಕಡೆ ಭಾವಿಸುತ್ತೆ. ಹಾಗಾಗಿ ಇವುಗಳಿಗೆ ಕ್ರಮ ಏನ್ ಮಾಡ್ಬೋದು ಅಂತಂದ್ರೆ, ಈ ರೀತಿಯ ವಿವಾದಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡ್ಕೋಬೇಕಾಗಿತ್ತು ಮತ್ತು ಕೇಂದ್ರದ ಮೇಲೆ ಸ್ಟ್ರಾಂಗ್ ಆಗಿ ಒತ್ತಡ ಬೀಳಬೇಕಾಗಿತ್ತು. ಅಂತಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಯಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದನೋ ಅಂತವ್ರು ಏನ್ ಮಾಡ್ಬೇಕು, ಈ ರೀತಿಯ ವಿವಾದದ ಸಂದರ್ಭದೊಳಗ ಅವರು ಮುನ್ನೆಲೆಗೆ ಬಂದು ನಿಂತ್ಕೊಂಡಾಗ ಇದು ದೊಡ್ಡ ಘಟನೆಯಾಗಿ ಮತ್ತು ಪ್ರಚಲಿತಕ್ಕೆ ಬರ್ತದೆ, ಕೇಂದ್ರದ ಮೇಲೆ ಒತ್ತಡ ಬರುವಂತ ಸಾಧ್ಯತೆ ಇರ್ತದೆ. ಲೈಕ್ ಕರ್ನಾಟಕದಿಂದ ಈಗ ಫಾರ್ ಎಕ್ಸಾಂಪಲ್ ಅನಿಲ್ ಕುಂಬ್ಳೆ ಅಂತವ್ರು, ಆಮೇಲೆ ರಾಹುಲ್ ದ್ರಾವಿಡ್ ಅಂತವ್ರು, ಈಗಿನ ಯುವಕ KL ರಾಹುಲ್ ಅಂತವ್ರು ಈ ರೀತಿಯ ವಿವಾದಗಳ ಮುನ್ನೆಲೆಗೆ ಬಂದ್ರು ಅಂತಂದ್ರೆ ದೊಡ್ಡ ವಿವಾದದ ಸ್ವರೂಪ ಪಡ್ಕೊಳ್ಬಹುದು. ಬಹುಶಃ ಕೇಂದ್ರದ ಮೇಲೆ ಒತ್ತಡ ತರುವಂತಹ ನಿಯಮಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಬಹುಶಃ ಆಗೇನಾದ್ರೂ ಆದ್ರೆ ಬಹುಶಃ ಕಾವೇರಿ ನದಿ ನೀರಿನ ಕೊರತೆಯ ಮೇಲೆ ಅಥವಾ ನದಿ ನೀರಿನ ಮೇಲೆ ನಮ್ಮ ಹಕ್ಕು ಸ್ವಾಮ್ಯವನ್ನ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅಂತ ಹೇಳಿ ಇದನ್ನ ಯಾಕೆ ನಾವೀಗ ಚರ್ಚೆ ಮಾಡೋದು ಅಂತಂದ್ರೆ, ಈಗ ನಾವು ಹೆಚ್ಚುವರಿಯಾಗಿ 192 TMC ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಇದನ್ನ ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸದ್ಯ ಅವಕಾಶ ಇದೆ ನಮಗೆ. ಹೇಗೆ ಅವಕಾಶ ಅಂತ ಬಂದಾಗ ನೆನಪಿರ್ಲಿ ಸರ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡುತ್ತೆ, ಏನು ಗೋದಾವರಿ ಗೋದಾವರಿ ಟು ಕಾವೇರಿ ಪ್ರಾಜೆಕ್ಟ್ ಅನ್ನು ಘೋಷಣೆ ಮಾಡುತ್ತೆ. ಹೌದಾ, ಗೋದಾವರಿ ಟು ಕಾವೇರಿ ಪ್ರಾಜೆಕ್ಟ್ ಅನ್ನು ಘೋಷಣೆ ಮಾಡುತ್ತೆ. ಈ ಗೋದಾವರಿ ಟು ಕಾವೇರಿ ಪ್ರಾಜೆಕ್ಟ್ ಏನಪ್ಪಾ ಅಂತಂದ್ರೆ, ಈ ನೀರು ಗೋದಾವರಿ ನದಿಯಿಂದ, ಸರಿಯಾಗಿ ಗಮನಿಸಿ, ಗೋದಾವರಿ ನದಿಯಿಂದ ಫಸ್ಟ್ ಈ ನೀರೇನಾಗ್ತದೆ ಕೃಷ್ಣಾ ನದಿಗೆ ತಲುಪಿಸುವಲ್ಲಿ ಪ್ರಯತ್ನ ಮಾಡ್ತಾರೆ. ಕೃಷ್ಣಾ ನದಿಗೆ ಸೇರಿದ ನೀರು ಆನಂತರ ಪೆನ್ನಾರ್ ನದಿಗೆ ಸೇರ್ತದೆ. ಪೆನ್ನಾರ್ ನದಿಯಿಂದ ಈ ನೀರು ಮತ್ತೆ ಅಂತಿಮವಾಗಿ ಯಾವ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು, ಕಾವೇರಿ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು. ದಿಸ್ ಈಸ್ ಗೋದಾವರಿ ಟು ಕಾವೇರಿ ಪ್ರಾಜೆಕ್ಟ್. ಗೋದಾವರಿ ಟು ಕಾವೇರಿ ಪ್ರಾಜೆಕ್ಟ್ ಎಲ್ಲಿಂದ ಎಲ್ಲಿಗೆ, ಗೋದಾವರಿಯಿಂದ ಕೃಷ್ಣಕ್ಕೆ, ಕೃಷ್ಣದಿಂದ ಪೆನ್ನಾರ್ಗೆ, ಪೆನ್ನಾರ್ನಿಂದ ಕಾವೇರಿ ನದಿಗೆ ಸೇರಿಸುವಂತ ಪ್ರಾಜೆಕ್ಟ್. ನಾವಿಲ್ಲಿ ಗಮನಿಸಬೇಕು, ಈ ರೀತಿ ನದಿ ನೀರಿನ ಜೋಡಣೆಯ ಕಾರ್ಯಕ್ರಮದ ವ್ಯಾಪ್ತಿಯೊಳಗ ಇದರಿಂದ ಕರ್ನಾಟಕಕ್ಕೆ ಏನಾದ್ರೂ ಲಾಭ ಇದೆಯಾ, ಅಥವಾ ಈ ಒಂದು ನದಿ ನೀರಿನ ಜೋಡಣೆಯ ಪರಿಣಾಮ ಕರ್ನಾಟಕಕ್ಕೆ ಏನಾದ್ರೂ ನೀರಿನ ಲಭ್ಯ ಇದೆಯಾ ಅಂತ ಗಮನಿಸಿಕೊಂಡಾಗ ಇದು ನೇರವಾಗಿ ನೆನ್ಪಿಟ್ಕೊಳ್ಳಿ, ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ಈ ನದಿಯ ಪ್ರಾಜೆಕ್ಟ್ ನ ಲಾಭ ಸಿಗಲ್ಲ. ಇದು ಆಂಧ್ರ ಪ್ರದೇಶದಿಂದ ನೇರವಾಗಿ ತಮಿಳುನಾಡನ್ನ ಸೇರುವಂತಹ ಪ್ರಾಜೆಕ್ಟ್ ಇದು.
ಹಾಗಾದ್ರೆ ಈ ಪ್ರಾಜೆಕ್ಟ್ ನಿಂದ ನಮ್ಗೆ ಕರ್ನಾಟಕಕ್ಕೆ ಏನು ಲಾಭ ಇಲ್ಲ ಅಂತಂದ್ರೆ ನಾವಿಲ್ಲಿ ಗಮನಿಸಬೇಕಾದಂತಹ ಸೂಕ್ಷ್ಮ ಅಂಶ ಏನಂತಂದ್ರೆ, ನೆನಪಿರ್ಲಿ, ಈಗ ಕಾವೇರಿ ನದಿಗೆ ತಮಿಳುನಾಡಿಗೆ ಗೋದಾವರಿ ನದಿಯಿಂದ ನೀರು ಬಂದು ಸೇರ್ಕತ್ತದೆ, ಹೌದಲ್ಲ? ತಮಿಳುನಾಡಿಗೆ ಗೋದಾವರಿ ನದಿ ನೀರಿಂದ ಹೆಚ್ಚುವರಿಯಾಗಿ ಕಾವೇರಿ ನದಿಗೆ ನೀರು ಬಂದು ಸೇರ್ಕೊಳ್ತದೆ. ಗೋದಾವರಿ ನದಿಯಿಂದ ಕಾವೇರಿಗೆ ನೀರು ಬಂದು ಸೇರ್ಕೊಳ್ತು ಅಂದ್ರೆ ತಮಿಳುನಾಡಿನ ಜಲಾನಯನ ವ್ಯಾಪ್ತಿಯ ಕೊರತೆಯನ್ನ ಬಹುಶಃ ನೀಗಿಸಿಕೊಳ್ಳಲು ಸಾಧ್ಯ ಆಗ್ತದೆ. ಹಾಗಿದ್ದ ಮೇಲೆ ಹೆಚ್ಚುವರಿ ನೀರನ್ನು ನಾವು ಕಳ್ಸಕತ್ತೀವಲ್ಲ, ಈ ನೀರಿನೊಳಗ ಹೆಚ್ಚುವರಿ ನೀರಿನ ಸಾಮರ್ಥ್ಯವನ್ನ ಕಡಿಮೆ ಮಾಡೋದು ಅಥವಾ ಈ ನಾವು ಹೆಚ್ಚುವರಿ ನೀರನ್ನ ಕಳಿಸೋದ್ರ ಬದಲಾಗಿ ನಮ್ಮಲ್ಲೇ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದಲ್ಲ, ಹೌದಲ್ವಾ? ಈ ರೀತಿಯ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಜೊತೆಗೆ ಈ ಒಂದು ಹೆಚ್ಚುವರಿ ನೀರನ್ನ ನಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಇವಾಗ ಒಂದಿಷ್ಟು ಪ್ರಚಲಿತದೊಳಗಿದೆ ನೋಡ್ರಿ, ಯಾವುದು? ಮೇಕೆದಾಟು ಯೋಜನೆ ಅಂತ ಹೇಳಿ, ಹೌದಲ್ವಾ? ಮೇಕೆದಾಟು ಯೋಜನೆ. ಈ ಮೇಕೆದಾಟು ಯೋಜನೆಯಂತಹ ಕೆಲಸಗಳನ್ನ ನಾವಿಲ್ಲಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ, ಹೌದಲ್ವಾ? ಮೇಕೆದಾಟು ಯೋಜನೆಗಳನ್ನ ನಮ್ಮಲ್ಲಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ. ಈ ರೀತಿಯ ಕೆಲಸಗಳನ್ನ ನಾವು ಇಲ್ಲಿ ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಬೇಕು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಾನು ತಲುಪಿಸ್ತಾ ಇರುವಂತಹ ವಿಷಯ ನಿಮಗೆ ತಲುಪಿತ್ತು ಅಂತಂದ್ರೆ ನಾಳೆ ಏನಾದ್ರೂ ಕಾವೇರಿ ನದಿ ವಿವಾದ ಅಥವಾ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಚರ್ಚೆ ಮಾಡೋದಾಗಿತ್ತು ಅಂತಂದ್ರೆ ಮೇಕೆದಾಟು ಯೋಜನೆ ಸಾಕಾರಗೊಳ್ಳುವಲ್ಲಿ ಯಾವ ಸಾಧ್ಯತೆಗಳು ಇದಾವೆ ಅನ್ನೋದಂತಹ ಸಂದರ್ಭದೊಳಗ ಇವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ, ಹೌದಲ್ವಾ? ಸೊ ಕಾವೇರಿಯಿಂದ ಕಾವೇರಿ ನದಿಗೆ ಗೋದಾವರಿ ನದಿ ನೀರು ಸೇರುತ್ತೆ, ಅದರಿಂದ ತಮಿಳುನಾಡಿಗೆ ಅಲ್ಲಿ ಹೆಚ್ಚುವರಿ ಜಲಾನಯನ ವ್ಯಾಪ್ತಿಗೆ ನೀರಿನ ಪೂರೈಕೆ ಆಗತ್ತಂದ್ಮೇಲೆ ನಮ್ಮಿಂದ ಹೋಗುವಂತಹ ಹೆಚ್ಚುವರಿ ನೀರನ್ನ ನಮ್ಮಲ್ಲೇ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇರೋದು ಎಟ್ ಪ್ರೆಸೆಂಟ್ ಇದೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಓಕೆನಾ? ಈ ರೀತಿಯಾಗಿ ನಾವೊಂದಿಷ್ಟು ಪರಿಹಾರ ಕ್ರಮ, ವಿವಾದದ ಸ್ವರೂಪ ಮತ್ತು ಪರಿಹಾರ ಕ್ರಮದ ಸಾಧ್ಯತೆಗಳೇನಿದಾವೆ ಅನ್ನೋದನ್ನ ಕುರಿತು ಒಂದಿಷ್ಟು ಚರ್ಚೆ ಮಾಡಿದೆ. ಇಲ್ಲಿಯ ವಿಷಯಾಂಶಗಳನ್ನ ನೀವು ಮನವರಿಕೆ ಮಾಡಿಕೊಂಡು ಅದನ್ನ ಹೇಗೆ ಎಸೆ ಒಳಗೆ ಕನ್ವೆ ಮಾಡುವಂತಹ ಮನಸ್ಥಿತಿ ನಿಮ್ದಾಗಿರ್ಬೇಕು. ಯಾವ ವಿದ್ಯಾರ್ಥಿ, ಸೃಜನಶೀಲ ವಿದ್ಯಾರ್ಥಿ ಈ ತರಗತಿಯನ್ನ ಗಮನಿಸ್ಕೊಳ್ತಾ ಇದ್ದಾನೋ ನಾಳೆ ಎಸ್ಸೆ ಬರಿಬೇಕಾದ್ರೆ ಈ ಒಂದು ಸಣ್ಣ ವಿಷಯಾಂಶಗಳು ಕೂಡ ಸಾಕಾಗ್ತದೆ ಅವನು ಆ ವಿಷಯವನ್ನು ಇಟ್ಕೊಂಡು ತುಂಬಾ ಉತ್ತಮವಾಗಿ ಪ್ರಬಂಧವನ್ನ ಮಂಡಿಸ್ಲಿಕ್ಕೆ. ಓಕೆನಾ? ಇಲ್ಲಿ ಎಲ್ಲರೂ ಡಿಟೇಲ್ ಆಗಿ ಒಂದೇ ಆಲೋಚನಾ ಕ್ರಮದಿಂದ ಎಸ್ಸೆಗಳನ್ನ ಬರೆಯೋದಕ್ಕೆ ಮುಂದೆ ನಿಂತ್ಕೊಂಡ್ರೆ ಇವ್ರೆಲ್ಲರೂ ಒಂದೇ ಕಡೆ ಕೂತ್ಕೊಂಡು ಕಲ್ತು ಮತ್ತು ಇಲ್ಲಿ ಕಾಪಿ ಹೊಡೆದು ಬರೆಯಕತ್ತಾರ ಅನ್ನುವಂತಹ ಫೀಲ್ ಬರಬಾರ್ದು. ವಿವಾದದ ಸ್ವರೂಪ ಹೇಳಿದಾನೆ, ವಿವಾದದ ಸ್ವರೂಪದ ಸಂದರ್ಭದೊಳಗ ನಮ್ಮ ಹಕ್ಕು ಸ್ವಾಮ್ಯವನ್ನು ಸಾಧಿಸಿಕೊಳ್ಳಿಕ್ಕೆ ಏನು ಅವಕಾಶಗಳಿದಾವೆ ಅಂತ ಹೇಳಿದಾನೆ. ಆಮೇಲೆ ಮೇಕೆದಾಟು ಯೋಜನೆಗೆ ಸಾಕಾರಗೊಳ್ಳೋದಕ್ಕೆ ಏನು ಸಾಧ್ಯತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದಾನೆ. ಈ ಸಾಧ್ಯತೆಗಳನ್ನ ನೀವು ಏನ್ ಮಾಡ್ಬೋದು, ಅಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾನೆ ಅನ್ನುವ ಆಧಾರದ ಮೇಲೆ ನೀವು ಬರೆಯೋದಕ್ಕೂ ಕೂಡ ಸಾಧ್ಯ ಆಗಿರ್ಬೋದು. ಇಸ್ ಅ ಕ್ಲಿಯರ್ ಸರ್? ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕಾವೇರಿ ನದಿ ವಿವಾದ ಅಥವಾ ಕಾವೇರಿ ನದಿ ನೀರಿನ ಹಂಚಿಕೆಯ ವಿವಾದ, ಜೊತೆಗೆ ಇದಕ್ಕೆ ಪರಿಹಾರ ಕ್ರಮಗಳು ಅಂತ ಕೂಡ ನಾವಿಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದು. ಇದಾದ್ಮೇಲೆ ದೆನ್ ಒನ್ ಮೋರ್ ನದಿ ವಿವಾದ ಅಂತಂದ್ರೆ ದಟ್ ಈಸ್ ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದ ಅಂತ ಬರ್ತದೆ. ಯಾವುದು ಸರ್? ಕೃಷ್ಣ ನದಿ ನೀರು ಹಂಚಿಕೆ ವಿವಾದ ಅಂತ ಹೇಳಿ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದ ಗಮನಿಸ್ಕೊಳ್ಳಿ. ಎಸ್, ಕೃಷ್ಣ ನದಿ ನೀರು ಹಂಚಿಕೆ ವಿವಾದ, ಕೃಷ್ಣ ನದಿ ನೀರು ಹಂಚಿಕೆ ವಿವಾದ ಅಂತ ಬರ್ತದೆ. ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದ ಇದು ಏನಕ್ಕೆ ಸಂಬಂಧಪಟ್ಟಿದೆ? ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಫ್ರೆಂಡ್ಸ್ ನೀವಿಲ್ಲಿ ಗಮನಿಸ್ರಿ, ಈ ಕೃಷ್ಣಾ ನದಿ ನೀರಿನ ಹಂಚಿಕೆ ವಿವಾದ ಏನಂತ ದೊಡ್ಡ ಪ್ರಮಾಣದೊಳಗೆ ಏನು ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಈ ಒಂದು ವಿವಾದ ಹೆಚ್ಚು ಪ್ರಚಲಿತ ಇರೋದು ಯಾವ್ಯಾವ ರಾಜ್ಯಗಳ ಮಧ್ಯೆ ಅಂತಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮಧ್ಯೆ 2014ರ ನಂತರ ತೆಲಂಗಾಣ ಉದಯಗೊಂಡ ಮೇಲೆ ತೆಲಂಗಾಣನು ಕೂಡ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇಲ್ಲೇನಾಗ್ತದೆ, 1969ರ ಸಂದರ್ಭದೊಳಗೆ ನ್ಯಾಯಮೂರ್ತಿ ಬಚಾವತ್ ಆಯೋಗದ ತೀರ್ಪಿನ ಅನ್ವಯ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಜಲಾಶಯ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಆಲೋಚನೆಯನ್ನು ಮಾಡ್ಕೊಳ್ತದೆ. ಅದು ಎಲ್ಲಿಪ್ಪ ಅಂತಂದ್ರೆ ಈ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡುವಂತಹ ಪ್ರಾಜೆಕ್ಟ್. ಅದು ಆಲಮಟ್ಟಿಯ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡುವಂತಹ ಪ್ರಾಜೆಕ್ಟ್. ಅದು ಯಾವ ನದಿಗೆ ಅಡ್ಡಲಾಗಿ? ಕೃಷ್ಣಾ ನದಿಗೆ ಅಡ್ಡಲಾಗಿ. ಫ್ರೆಂಡ್ಸ್, ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿಯ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದೊಳಗ ಇಲ್ಲಿ ಆಗುವಂತಹ ಸಮಸ್ಯೆ ಏನಂದ್ರೆ ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ತನ್ನ ಜಲಾನಯನ ವ್ಯಾಪ್ತಿಯನ್ನ ಹಂಚಿಕೊಂಡಾಗ, ಓಕೆ, ತನ್ನ ಜಲಾನಯನ ವ್ಯಾಪ್ತಿಯನ್ನ
ಅತಿ ಹೆಚ್ಚಾಗಿ ಆಗಿನ ಸಂದರ್ಭದೊಳಗೆ ಹಂಚಿಕೊಂಡಿದ್ದೆಲ್ಲಿ ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ವ್ಯಾಪ್ತಿಯೊಳಗೆ. ಆಂಧ್ರ ಪ್ರದೇಶ ಸರ್ಕಾರ ಈ ಜಲಾಶಯ ನಿರ್ಮಾಣದ ಕಾಮಗಾರಿಯನ್ನ ವಿರೋಧಿಸೋದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಒಂದು ವೇಳೆ ಆಲಮಟ್ಟಿಯ ಬಳಿ ಕೃಷ್ಣಾ ನದಿಗೆ ಜಲಾಶಯ ನಿರ್ಮಾಣ ಮಾಡಿದಾಗ ನದಿ ನೀರಿನ ಕೊರತೆಯ ಸಂದರ್ಭದೊಳಗೆ ಆಂಧ್ರ ಪ್ರದೇಶಕ್ಕೆ ನೀರಿನ ಸೌಲಭ್ಯದ ಕೊರತೆ ಉಂಟಾಗಬಹುದು ಎನ್ನುವ ಆಧಾರದ ಮೇಲೆ ಪರಿಣಾಮ ಏನ್ ಮಾಡ್ತಾರೆ ಅವರು, 1970ರಲ್ಲಿ ಆಗಿದ್ದಂತಹ ಟಿಡಿಪಿ ಪಕ್ಷ, ಯಾವುದು ಟಿಡಿಪಿ ಪಕ್ಷ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರುವ ಉದ್ದೇಶಕ್ಕೆ ತಮ್ಮ ಕೇಂದ್ರ ಸ್ಥಾನದ ಲೋಕಸಭೆಯ ಅಷ್ಟೂ ಸ್ಥಾನಗಳಿಗೆ ರಾಜೀನಾಮೆಯನ್ನು ನೀಡಿ ಕೇಂದ್ರದ ಮೇಲೆ ಒತ್ತಡ ತಗೊಂಡು ಬರ್ತಾರೆ, ಈ ಜಲಾಶಯ ನಿರ್ಮಾಣದ ಕಾಮಗಾರಿಯನ್ನ ವಿರೋಧಿಸಬೇಕು ಅಂತ ಹೇಳಿ. ಯಾವಾಗ ಇದು ವಿವಾದ ಈ ಒಂದು ಹೋರಾಟ ಅಥವಾ ಒತ್ತಡ ವಿವಾದವಾಗಿ ವಿವಾದವಾಗಿ ಪರಿವರ್ತನೆಗೊಳ್ಳುತ್ತೋ, ಆಗಿನ ಸಂದರ್ಭದೊಳಗೆ ಮತ್ತೆ ಯಾಸ್ಟೀಸ್ 1974ರಲ್ಲಿ ನಾ ಹೇಳ್ದೆ, ಈಗಾಗಲೇ 1974 ಎಟ್ ಅ ಟೈಮ್ ಸುಪ್ರೀಂ ಕೋರ್ಟ್ ನೊಳಗ ಕರ್ನಾಟಕದ 2 ನದಿ ವಿವಾದಗಳು, ಒಂದು ಕಾವೇರಿ, ಇನ್ನೊಂದು ಕೃಷ್ಣ. ಓಕೆನಾ? ಅವರು ಯಾವಾಗ್ಲೂ ಹೇಳ್ತಾರೆ, ಕರ್ನಾಟಕದಿಂದ ಯಾವ್ದಾದ್ರು ಒಂದು ನದಿ ವಿವಾದ, ಯಾವ್ದಾದ್ರು ಸುಪ್ರೀಂ ಕೋರ್ಟ್ ನೊಳಗೆ ಇತ್ಯರ್ಥ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ವಿವಾದ ಬರ್ತಾ ಇದೆ ಅಂತಂದ್ರೆ ಬಹುಶಃ ನದಿಗೆ ಸಂಬಂಧಪಟ್ಟಿದೆ ಅಂತಂದೇಳಿ ಅವರು ಅಭಿಪ್ರಾಯ ಪಟ್ಕೊಂಡಿರ್ತಾರೆ. ಯಾಕಂದ್ರೆ ಕರ್ನಾಟಕದೊಳಗೆ ನದಿ ವಿವಾದಗಳು ಅಷ್ಟೊಂದು ಪ್ರಚಲಿತ ಇದಾವೆ. ಕರ್ನಾಟಕ ಸುತ್ತುವರೆದು ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡತ್ತೋ ಅಷ್ಟು ರಾಜ್ಯಗಳೊಂದಿಗೂ ಕೂಡ ವಿವಾದವನ್ನ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಾಗೆ ವಿವಾದವನ್ನ ಅಂಟಿಸ್ಕೊಂಡಿರ್ತಕ್ಕಂಥದ್ದು ಅಷ್ಟೊಂದು. ಈಗ ನೋಡ್ರಿ, 1974 ಮತ್ತೆ ಯಾಸ್ಟೀಸ್ ಇಲ್ಲಿ ಏನಾಗ್ತದೆ, ವಿವಾದದ ತೀವ್ರ ಸ್ವರೂಪವನ್ನು ಪಡೆದುಕೊಂಡಾಗ ಯಾಸ್ಟೀಸ್ ಕರ್ನಾಟಕ ಸುಪ್ರೀಂ ಕೋರ್ಟ್ ನ ಸಲಹೆ ಮೇರೆಗೆ ಮತ್ತೆ ಇಲ್ಲಿ ಅಂದ್ರೆ ಸಂವಿಧಾನದ ವಿಧಿ 262 ಪ್ರಕಾರ ಅಂಡರ್ ಆರ್ಟಿಕಲ್ 262 ಎಸ್, ಇದರ ಪ್ರಕಾರ ಇಲ್ಲಿ ಏನಾಗ್ತದೆ, ಮತ್ತೆ ಕೃಷ್ಣಾ ನದಿ ನ್ಯಾಯಾಧಿಕರಣ ಮಂಡಳಿ ಸ್ಥಾಪನೆ ಆಗ್ತದೆ. ಯಾವುದು? ಕೃಷ್ಣಾ ನದಿ ನ್ಯಾಯಾಧಿಕರಣ ಮಂಡಳಿ ಸ್ಥಾಪನೆ ಆಗ್ತದೆ. ಎಷ್ಟರಲ್ಲಿ? ಕೃಷ್ಣಾ ನದಿ ನ್ಯಾಯಾಧಿಕರಣ ಮಂಡಳಿ ಸ್ಥಾಪನೆ ಆಗ್ತದೆ. ಎಷ್ಟರಲ್ಲಿ ಇದು ಸ್ಥಾಪನೆ ಆಗ್ತಕ್ಕಂಥದ್ದು? 1974 ಈ ಒಂದು ಮಂಡಳಿಯನ್ನ ನೇತೃತ್ವ ತಗೊಂಡವ್ರು ಯಾರಪ್ಪ ಅಂತಂದ್ರೆ ನ್ಯಾಯಮೂರ್ತಿ ಬಚಾವತ್ ಆಯೋಗ ಅಂತ ಕೂಡ ಕರೀತಾನೆ ಇದನ್ನ. ನ್ಯಾಯಮೂರ್ತಿ ಬಚಾವತ್ ಆಯೋಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ, ನ್ಯಾಯಮೂರ್ತಿ ಬಚಾವತ್ ಆಯೋಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕೃಷ್ಣಾ ನದಿ ನೀರಿನ ಹಂಚಿಕೆಯ ವಿವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದೊಂದು ಸ್ವಲ್ಪ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಿರುವಂತಹ ಆಯೋಗ ದಟ್ ಈಸ್ ನ್ಯಾಯಮೂರ್ತಿ ಬಚಾವತ್ ಆಯೋಗ. ಈ ನ್ಯಾಯಮೂರ್ತಿ ಬಚಾವತ್ ಆಯೋಗ 1974 ಸಂದರ್ಭದೊಳಗ ಈ ರೀತಿಯ ವಿವಾದದ ಸ್ವರೂಪ ದೊಡ್ಡ ಮಟ್ಟಕ್ಕೆ ಹೋಗಬಾರದು ಅಂತಂದೇಳಿ ಅವ್ರೇನ್ ಮಾಡ್ತಾರೆ, ಕೃಷ್ಣಾ ನದಿ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇರುವಂತಹ ಭಾರತದ 3ನೇ ದೊಡ್ಡ ನದಿ. ಹೀಗಾಗಿ ಹೆಚ್ಚಿನ ನೀರಿನ ಸೌಲಭ್ಯ ಇರೋದ್ರಿಂದ ಇಲ್ಲಿ ವಿವಾದಗಳನ್ನು ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ, ಅಥವಾ ಈ ಸಮಿತಿ ಇಲ್ಲಿ 3 ರಾಜ್ಯಗಳಿಗೆ ನದಿ ನೀರನ್ನ ಹಂಚಿಕೆ ಮಾಡಿಕೊಡ್ತಾರೆ. ಕ್ರಮವಾಗಿ 3 ರಾಜ್ಯಗಳಿಗೆ ಆಗಿನ 1974 ಸಂದರ್ಭದಲ್ಲಿದ್ದಂತಹ ಈ ಭೌಗೋಳಿಕ ವ್ಯಾಪ್ತಿಯನ್ನು ಗಮನಿಸಿಕೊಂಡು 1974 ಸಂದರ್ಭದಲ್ಲಿದ್ದಂತಹ ಭೌಗೋಳಿಕ ವ್ಯಾಪ್ತಿಯನ್ನು ಗಮನಿಸಿಕೊಂಡು ಕೃಷಿ ವ್ಯಾಪ್ತಿಯನ್ನು ಗಮನಿಸಿಕೊಂಡು ಈ ರೀತಿಯಾಗಿ ಸುಮಾರು ಮಹಾರಾಷ್ಟ್ರಕ್ಕೆ ಕೃಷ್ಣಾ ನದಿ ನೀರಿನ ಸಾಮರ್ಥ್ಯದೊಳಗೆ ಸುಮಾರು ಒಂದು 565 ಟಿಎಂಸಿಗಳಷ್ಟು ನೀರನ್ನು ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಸುಮಾರು 700 ಟಿಎಂಸಿಗಳಷ್ಟು ನೀರನ್ನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ದೆನ್ ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸುಮಾರು 800 ಟಿಎಂಸಿಗಳಷ್ಟು ನೀರನ್ನು ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದು 1974 ಈ ಕಾವೇರಿ ನದಿ ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಆದಂತಹ ನದಿ ನೀರಿನ ಹಂಚಿಕೆಯ ಅಲ್ಪ ಪ್ರಮಾಣದ ಒಂದಿಷ್ಟು ಅಂಕಿ ಅಂಶಗಳು. ಇನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಸೊ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ 1974 ನ್ಯಾಯಮೂರ್ತಿ ಬಚಾವತ್ ಆಯೋಗದ ಪ್ರಕಾರ ಈ ರೀತಿಯಾಗಿ ನೀರನ್ನ ಹಂಚಿಕೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಇಷ್ಟು ನೀರನ್ನ ಹಂಚಿಕೆ ಮಾಡಿದ ಮೇಲೆ ಮತ್ತೆ ಯಾಕೆ ವಿವಾದ ಇವಾಗ ಪ್ರಚಲಿತ ಒಂದಿಷ್ಟು ಬರ್ತದೆ ಅಂತ ಬಂದಾಗ ನೆನಪಿರ್ಲಿ ಸರ್, ಈ ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯಗಳಂತ ಬಂದಾಗ ಒಂದು ಆಲಮಟ್ಟಿ ಜಲಾಶಯ, ಇನ್ನೊಂದು ನಾರಾಯಣಪುರ ಜಲಾಶಯ ಅಂತ ಹೇಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಬಸವಸಾಗರ್ ಜಲಾಶಯ ಅಂತ ಹೇಳಿ ಆ 2 ಜಲಾಶಯದ ಒಟ್ಟಾರೆ ವಾರ್ಷಿಕ ಸಾಮರ್ಥ್ಯ ಎಷ್ಟು ಅಂತಂದ್ರೆ 520 ಟಿಎಂಸಿ ಮಾತ್ರ. ಎಷ್ಟು?
520 TMC ಮಾತ್ರ. 520 TMC ಮಾತ್ರ ಸಾಮರ್ಥ್ಯ ಇದೆ ನಮ್ಮಲ್ಲಿ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ. ನೋಡ್ರಿ 1974ರಲ್ಲಿ ಇದ್ದಂತಹ ಕರ್ನಾಟಕದ ಕೃಷಿ ಭೂಮಿಯ ವ್ಯಾಪ್ತಿ 2010 ಮತ್ತು 9ರ ಸಂದರ್ಭದಲ್ಲಿ ಇದ್ದಂತಹ ಕೃಷಿ ಭೂಮಿಯ ವ್ಯಾಪ್ತಿಗೆ ಹೋಲಿಕೆ ಮಾಡಿದ್ರೆ ಈ ಜಲಾನಯನ ವ್ಯಾಪ್ತಿಯೊಳಗ ಕೃಷಿ ಭೂಮಿಯ ವಿಸ್ತಾರ ದೊಡ್ಡದಾಗಿತ್ತು. ಯಾವಾಗ ಕೃಷಿ ಭೂಮಿಯ ವಿಸ್ತಾರ ದೊಡ್ಡದಾಯಿತೋ ನಮ್ಮಲ್ಲಿ ನಮಗೆ ಲಭ್ಯ ಇದ್ದಂತಹ ಈ ನೀರಿನ ಸಾಮರ್ಥ್ಯವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಕರ್ನಾಟಕ ಸರ್ಕಾರ ಮುಂದಾಯಿತು. ಓಕೆನಾ? ಯಾವಾಗ ಕರ್ನಾಟಕ ಸರ್ಕಾರ ನಮಗೆ ಲಭ್ಯ ಇದ್ದ ನೀರನ್ನ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತದಲ್ವಾ, ಸೊ 2009ರಲ್ಲಿ ನೆನ್ಪಿಡಿ, 2009ರಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ, ಕರ್ನಾಟಕಕ್ಕೆ ಲಭ್ಯ ಇದ್ದಂತಹ ಕೃಷ್ಣಾ ನದಿ ನೀರಿನ ವ್ಯಾಪ್ತಿಯೊಳಗ ಅಷ್ಟು ನೀರನ್ನ ನಮ್ಮಲ್ಲೇ ಉಳಿಸ್ಕೊಳ್ಬೇಕು ಅನ್ನೋಂಥ ಪ್ರಯತ್ನ. ಈಗ ನೋಡ್ರಿ 700 TMC ನಮಗೆ ಲಭ್ಯ ಇದೆ, ಸದ್ಯ ನಾವು ಬಳಕೆ ಮಾಡ್ಕೊಳ್ತಾ ಇರುವಂತದ್ದು 520 TMC. ಹಾಗಾದ್ರೆ ಹೆಚ್ಚುವರಿ ನೀರು ನಮಗೆ ಅಗತ್ಯ ಇದ್ದ ಲಭ್ಯ ಇದ್ದ ಅದನ್ನು ಉಳಿಸ್ಕೊಳ್ಳೋದು ಹೇಗೆ? ಅದನ್ನು ಉಳಿಸ್ಕೊಳ್ಳೋದು ಹೇಗಪ್ಪ ಅಂದ್ರೆ ಈ ಕೃಷ್ಣಾ ನದಿಯ ಹರಿವಿನ ವ್ಯಾಪ್ತಿ ಒಳಗ ಈಗ ಆಲ್ರೆಡಿ ಇರುವಂತಹ ಜಲಾಶಯಗಳನ್ನ ಒಂದು ಎತ್ತರಿಸ್ಕೋಬೇಕು, ಇಲ್ಲ ಅಂದ್ರೆ ಮತ್ತೊಂದು ಜಲಾಶಯಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸೂಕ್ತ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡು ಜಲಾಶಯ ನಿರ್ಮಾಣ ಮಾಡ್ಬೇಕು. ಆದ್ರೆ ಕರ್ನಾಟಕ ಸರ್ಕಾರ ಈ ಸಂದರ್ಭದೊಳಗೆ ಮಾಡಿದ್ದೇನೆಂದ್ರೆ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಎತ್ತರಿಸ್ಕೊಳ್ಬೇಕು ಅಂತ ಹೇಳಿ, ಆಲಮಟ್ಟಿ ಜಲಾಶಯದ ಎತ್ತರವನ್ನ ಎತ್ತರಿಸಿಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಎತ್ತರವನ್ನು ಎತ್ತರಿಸಿಕೊಳ್ಳುವುದು ಅಂತ ಹೇಳ್ತಾರೆ. ಈ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಎತ್ತರಿಸಿಕೊಳ್ಳುವ ಕ್ರಮ ಇದೇನೈತಲ್ಲ, ಮೊನ್ನೆ 2018ರ PSI ಎಕ್ಸಾಮ್ ಒಳಗೂ ಕೂಡ ಪ್ರಶ್ನೆ ಆಗಿರೋದು. ಎಷ್ಟು TM ನೋಡ್ರಿ, ಈಗ ಪ್ರೆಸೆಂಟ್ ಎಷ್ಟಪ್ಪ ಅಂದ್ರೆ 519.45 ಮೀಟರ್ಗಳಷ್ಟು ಎತ್ತರ ಇದೆ ಅಂತ ಕೆಲವೊಬ್ರು ಅಭಿಪ್ರಾಯ ಪಡ್ತಾರೆ. ಸರ್ ಮೀಟರ್ಗಳಷ್ಟು ದೊಡ್ಡದಿದೆಯಾ, ಅಡಿ ಇರ್ಬೋದು ನೋಡ್ರಿ ಅಂತ ಕೆಲವೊಂದು ಹೇಳ್ತಾರೆ. ಕೆಲವೊಂದಿಷ್ಟು ಎತ್ತರಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಬುನಾದಿಯಿಂದನೂ ಕೂಡ ಗಮನಿಸ್ಕೊಳಕ್ ಸಾಧ್ಯ ಆಗಿರ್ಬೇಕು. ಈಗ ಪ್ರೆಸೆಂಟ್ ಇರೋದು ಎತ್ತರ 519.45 ಮೀಟರ್ ಆದ್ರೆ ಇದನ್ನ 524 ಎಸ್ ಇದನ್ನ 524.25 ಮೀಟರ್ ವರೆಗೆ ಎತ್ತರಿಸಿಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡ್ಕೊಳ್ತು. ಅವನ ಪ್ರಶ್ನೆ ಕೇಳಿದ್ದು ಇದನ್ನು, ಕರ್ನಾಟಕ ಸರ್ಕಾರ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಎತ್ತರಿಸಿಕೊಳ್ಳಲು ನಿರ್ಧರಿಸಿರುವ ಎತ್ತರದ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದ. 519 ಮೀಟರ್ನಿಂದ 524 ಮೀಟರ್ಗಳವರೆಗೆ ಎತ್ತರಿಸಿಕೊಳ್ಬೇಕು ಅಂತ ಒಂದಿಷ್ಟು ಪ್ರಯತ್ನ ಮಾಡಿದ್ದು. ಆದ್ಮೇಲೆ ಇಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಇದು ಅಡಿಯೋ ಮೀಟರ್ ಅನ್ನುವಂತಹ ಕನ್ಫರ್ಮೇಶನ್ ನಿಮಗೆ ಬೇಕಾಗಿತ್ತು ಅಥವಾ ನಿಮಗೆ ಲಭ್ಯ ಬೇಕಾಗಿತ್ತು ಅಂದ್ರೆ ಈ ನಂಬರ್ಗೆ ನಮಗೆ ಒಂದಿಷ್ಟು ತಲುಪಿಸಿ 9686461734. ಇಲ್ಲಿ ನೀವು ಒಂದಿಷ್ಟು ಮಾಹಿತಿ ತಲುಪೋದಕ್ಕೆ ಅಥವಾ ಕನ್ಫ್ಯೂಷನ್ಸ್ ಇದ್ರೆ ನನ್ನನ್ನ ತಲುಪಬಹುದು ನೀವು ಇಲ್ಲಿ. ಓಕೆನಾ? ಇಲ್ಲ ಅಂತಂದ್ರೆ ನಿಮಗೆ ನೇರವಾಗಿ ನಾನು ಲಭ್ಯ ಇರಬೇಕಾಗಿತ್ತಂದ್ರೆ ನಮ್ದು ಯುವರತ್ನ ಕರಿಯರ್ ಅಕಾಡೆಮಿ, ಅಲ್ಲಿ ನಾನು ನಿಮಗೆ ಲಭ್ಯ ಇರ್ತಾನೆ, ಅಲ್ಲಿ ನೀವು ಇದನ್ನ ತಲುಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ರೀತಿಯ ಒಂದಿಷ್ಟು ವಿಷಯಗಳ ಬಗ್ಗೆ ಸಮಸ್ಯೆಗಳಿದ್ರೆ ಧಾರವಾಡದಲ್ಲೇ ಇದ್ರಪ್ಪ ಅಂತಂದ್ರೆ ನೀವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ನೀವು ನಮ್ಮನ್ನ ತಲುಪಬಹುದು. ಅಲ್ಲಿ ಇದ್ರ ಬಗ್ಗೆ ನಾನು ಏನಾದ್ರು ಸಮಸ್ಯೆ ಇತ್ತರಪ್ಪ ಅಲ್ಲಿ ನಾನು ಕ್ಲಾರಿಫೈ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಾಂದ್ರೆ ಈ ನಂಬರ್ ಅನ್ನ ತೆಗೆದಿಟ್ಕೊಳ್ಳಿ, ಅಲ್ಲಿ ನೀವು ಅದನ್ನ ಏನಾದ್ರು ಸಮಸ್ಯೆಗಳಿತ್ತನಪ್ಪ ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಓಕೆನಾ? ಈಗ ನೋಡಿ 524 ಮೀಟರ್ಗಳವರೆಗೆ ಎತ್ತರಿಸ್ಕೋಬೇಕು ಅಂತಂದ್ರೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ, ಪ್ಲಾನ್ ಮಾಡ್ಕೊಳ್ತದೆ. ಬಟ್ ಯಾವಾಗ ಕರ್ನಾಟಕ ಸರ್ಕಾರ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಎತ್ತರಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತದೋ ಅವಾಗ ಮತ್ತೆ ಇಲ್ಲಿ ಏನ್ ಮಾಡ್ತದೆ, ಆಂಧ್ರ ಪ್ರದೇಶ ಸರ್ಕಾರ ಮತ್ತೆ ಇದನ್ನ ವಿರೋಧಿಸೋದಕ್ಕೆ ಪ್ರಾರಂಭ ಮಾಡ್ತದೆ. ಯಾಕೆ ವಿರೋಧಿಸೋದು? ಮೊದಲು ನೋಡ್ರಿ 520 TMC ನಮಗೆ ಸಾಮರ್ಥ್ಯ ಇತ್ತು, ಹೆಚ್ಚುವರಿ ನೀರು ಅವ್ರ ಪಾಲಾಗ್ತಾ ಇತ್ತು. ಇವಾಗ ಏನಾಗ್ತದೆ, ಮತ್ತೆ ನೀರಿನ ಸಾಮರ್ಥ್ಯ ಲಭ್ಯತೆ ಮತ್ತೆ ಕೊರತೆ ಆಗುವ ಸಾಧ್ಯತೆ ಇರ್ತದೆ ಅವ್ರಿಗೆ. ಪರಿಣಾಮ ಇದನ್ನ ವಿರೋಧಿಸಿ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಆಂಧ್ರ ಪ್ರದೇಶ ಸರ್ಕಾರ ಒತ್ತಡ ತರುವಂತಹ ಪ್ರಯತ್ನ ಮಾಡಿತು. ಅದರ ಪರಿಣಾಮ ಮತ್ತೆ 2009ರಲ್ಲಿ ಕೃಷ್ಣಾ ನದಿ ನ್ಯಾಯಾಧಿಕರಣ ಮಂಡಳಿ ನಿರ್ಮಾಣಗೊಂಡಿತು. ಕೃಷ್ಣಾ ನದಿ ನ್ಯಾಯಾಧಿಕರಣ ಮಂಡಳಿ
ಸೊ ಇದು ಕೃಷ್ಣಾ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತ ಕರೀತವೆ. ಸೊ ಕೃಷ್ಣಾ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತ ಹೇಳಿ. ಸೊ ಇದು ಮೊದಲನೇದ್ದು 1974ರ ಸಂದರ್ಭದೊಳಗೆ ನಿರ್ಮಾಣಗೊಂಡಿತ್ತು. 2009ರ ಸಂದರ್ಭದೊಳಗ ಮತ್ತೆ ಎರಡನೇ ನದಿ ನ್ಯಾಯಾಧೀಕರಣ ಮಂಡಳಿ ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ. ಈ ಸಂದರ್ಭದೊಳಗ ಈ ನದಿ ನ್ಯಾಯಾಧೀಕರಣ ಮಂಡಳಿಯ ವ್ಯಾಪ್ತಿಯ ನೇತೃತ್ವ ತಗೊಂಡರು ಯಾರಪ್ಪ ಅಂದ್ರೆ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅಂತ ಬರ್ತಾರೆ. ಯಾರು ಸರ್? ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅಂತ ಹೇಳಿ. ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅಂತವರು ಇಲ್ಲಿ ಏನ್ ಮಾಡ್ತಾರೆ, ಇದರ ನೇತೃತ್ವವನ್ನು ತಗೊಳ್ತಾರೆ. ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್, ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಇವರು ಇದರ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಇವ್ರು ಏನ್ ಮಾಡ್ತಾರೆ, ಈಗ ಆಲ್ರೆಡಿ ಕಾವೇರಿ ನದಿ ಕೃಷ್ಣಾ ನದಿಯ ವ್ಯಾಪ್ತಿಯೊಳಗ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇದ್ದು ಇದನ್ನ ಮತ್ತೆ ಏನ್ ಮಾಡ್ತಾರೆ, ಹೆಚ್ಚುವರಿಯಾಗಿ ನೀರಿನ ಹಂಚಿಕೆಯನ್ನ ಮಾಡ್ತಾರೆ. 2013ರಲ್ಲಿ ಈ ನದಿಯ ನೀರಿನ ವ್ಯಾಪ್ತಿಯೊಳಗ ಮತ್ತೊಂದು ಸರ್ತಿ ಹೊಸದಾಗಿ 3 ರಾಜ್ಯಗಳಿಗೆ ನದಿ ನೀರನ್ನ ಹಂಚಿಕೆ ಮಾಡ್ತಾರೆ ಹೊಸದಾಗಿ. ಮತ್ತೆ ಮೊದಲು ನೋಡ್ರಿ 1974ರಲ್ಲಿ ಇದ್ದದಕ್ಕೂ 2013ರಲ್ಲಿ ಇವ್ರು ಏನ್ ಮಾಡ್ತಾರೆ, ಮತ್ತೆ ಹೊಸದಾಗಿ ನದಿ ನೀರನ್ನ ಹಂಚಿಕೆ ಮಾಡ್ತಾರೆ. ಇಲ್ಲಿ ನದಿ ನೀರಿನ ವ್ಯಾಪ್ತಿ ಎಷ್ಟಾಗ್ತದೆ, ಮಹಾರಾಷ್ಟ್ರಕ್ಕೆ 666 TMCಗಳಷ್ಟು ನದಿ ನೀರನ್ನ ಹಂಚಿಕೆ ಮಾಡ್ತಾರೆ. ಮೊದಲು 565 ಇತ್ತು. ಆನಂತರ ಕರ್ನಾಟಕಕ್ಕೆ 911 TMCಗಳಷ್ಟು 911 TMCಗಳಷ್ಟು ನದಿ ನೀರನ್ನ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆನಂತರ ಆಂಧ್ರ ಪ್ರದೇಶ ರಾಜ್ಯಕ್ಕೆ 1001 TMCಗಳಷ್ಟು ನೀರನ್ನ ಬಳಕೆ ಮಾಡ್ಲಿಕ್ಕೆ ಇವರು ಹಂಚಿಕೆಯನ್ನ ಮಾಡಿಕೊಡ್ತಾರೆ. ಹಾಗಾಗಿ ಇದು ಕೃಷ್ಣಾ ನದಿ ವಿವಾದ ಅನ್ನೋದ್ರ ಬದಲಾಗಿ ಕೃಷ್ಣಾ ನದಿ ನೀರಿನ ಹಂಚಿಕೆ ವಿವಾದ ಅಂತಾನೆ ಗುರುತಿಸ್ಕೊಳ್ತಕ್ಕಂಥದ್ದು. ಇದು 2013ರ ತೀರ್ಪಿನ ಪ್ರಕಾರ. ಓಕೆನಾ? ಇಲ್ಲಿ ಗಮನಿಸಬೇಕು, ಎಟ್ ಪ್ರೆಸೆಂಟ್ ಕೃಷ್ಣಾ ನದಿ ನೀರಿನ ವ್ಯಾಪ್ತಿಯೊಳಗ ಕರ್ನಾಟಕಕ್ಕೆ ಬಳಕೆಗೆ ಲಭ್ಯ ಇರುವ ನೀರಿನ ಸಾಮರ್ಥ್ಯ ಎಷ್ಟು ಅಂದ್ರೆ 911 TMC ಅಂತ ಹೇಳಿ. ಕಾವೇರಿ ನದಿಗೆ ಎಷ್ಟಿತ್ತು? 284 TMC. ಆಮೇಲೆ ಮಹದಾಯಿ ನದಿ ನೀರಿನ ಸಾಮರ್ಥ್ಯದಲ್ಲಿ ಬಳಕೆ ಮಾಡ್ಲಿಕ್ಕೆ ಅವಕಾಶ ಎಷ್ಟಿದೆ? 44 TMC. ಹಾಗೆ ಕೃಷ್ಣಾ ನದಿ ನೀರಿನ ವ್ಯಾಪ್ತಿಯೊಳಗ ಕರ್ನಾಟಕದಲ್ಲಿ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇರುವಂತಹ ನೀರಿನ ಸಾಮರ್ಥ್ಯ ಎಷ್ಟು ಅಂದ್ರೆ 911 TMCಗಳಷ್ಟು ನದಿ ನೀರನ್ನ ಕರ್ನಾಟಕದಲ್ಲಿ ಬಳಕೆ ಮಾಡ್ಲಿಕ್ಕೆ ಅಟ್ ಪ್ರೆಸೆಂಟ್ ಅವಕಾಶ ಇದೆ. ಎತ್ತರದ ಬಗ್ಗೆ ಆಲ್ರೆಡಿ ಒಂದ್ಸಲ ಪ್ರಶ್ನೆ ಕೇಳಿದಂದ್ರೆ ಈ ನೀರಿನ ಸಾಮರ್ಥ್ಯದ ಮೇಲೆ ಪ್ರಶ್ನೆ ಕೇಳುವ ಸಾಧ್ಯತೆಗಳು ಕೂಡ ಇರ್ತವೆ. ಅದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈಗ ಈ ರೀತಿಯ ಹಂಚಿಕೆ ಆದ್ಮೇಲೆ ಇಲ್ಲಿ ಸಮಸ್ಯೆ ಆಗಿದ್ದೇನು ಅಂತಂದ್ರೆ, ಓಕೆ, ಈ ರೀತಿಯಾದಂತಹ ನದಿ ನೀರಿನ ಹಂಚಿಕೆ ಆದ್ಮೇಲೆ ಇಲ್ಲಿ ಸಮಸ್ಯೆ ಆಗಿದ್ದೇನಂತಂದ್ರೆ ಫ್ರೆಂಡ್ಸ್, ಮೊದಲು ನಮ್ಮಲ್ಲಿ 700 TMC ಸಾಮರ್ಥ್ಯದ ಅವಕಾಶ ಇದ್ದಾಗನೇ ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಹೌದಾ? ನಾವು 524 ಮೀಟರ್ಗಳವರೆಗೆ ನಾವು ಆಲ್ಮಟ್ಟಿ ಜಲಾಶಯವನ್ನು ಎತ್ತರಿಸ್ಕೋಬೇಕು ಅಂತ ಬಂದಾಗ ಇದನ್ನ ವಿರೋಧಿಸಿ ಆಂಧ್ರ ಪ್ರದೇಶ ಸರ್ಕಾರ ವಿವಾದವನ್ನ ಸೃಷ್ಟಿ ಮಾಡ್ತು. ಈಗ ಹಂಗಾರೆ ಮೊದಲು 700 TMC ಇದ್ದಾಗನೇ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇನ್ನು 919 TMC ಎಲ್ಲಿಯಾದ್ರೂ ಹೋಗಿ ಒಂದು ಚರಗಿ ಒಳಗ, ಬಕೆಟ್ ಒಳಗ, ತಂಬಿಗೆ ಒಳಗಂತೂ ಸಂಗ್ರಹ ಮಾಡಿ ಇಟ್ಕೊಳ್ಳೋಕಂತೂ ಸಾಧ್ಯ ಇಲ್ಲ. ಬಟ್ ಇದನ್ನ ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಜಲಾಶಯದ ಸಾಮರ್ಥ್ಯವನ್ನು ಮತ್ತೆ ಎತ್ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಪರಿಣಾಮ ಕರ್ನಾಟಕ ಸರ್ಕಾರಕ್ಕೆ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಎತ್ತರಿಸಿಕೊಳ್ಳೋದಕ್ಕೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಎತ್ತರಿಸಿಕೊಳ್ಳಲು ಅವಕಾಶವನ್ನ ಮಾಡಿಕೊಡ್ತು. ಎತ್ತರಿಸಿಕೊಳ್ಳಲು ಅವಕಾಶವನ್ನ ಮಾಡಿಕೊಡಲಾಯಿತು. ದಟ್ ಈಸ್ ಈ ಕೃಷ್ಣಾ ನದಿಯ ನ್ಯಾಯಾಧೀಕರಣ ಮಂಡಳಿಯ 2ನೇ ವರದಿ. ಅಷ್ಟೇ ಅಲ್ಲದೆ ಈ ನದಿ ನೀರಿನ ಹಂಚಿಕೆಯ ವ್ಯಾಪ್ತಿಯನ್ನ ನೆನಪಿರಲಿ 2050ರ ಮಾರ್ಚ್ 31ರವರೆಗೂ ಇದೇ ನದಿ ನೀರಿನ ಹಂಚಿಕೆಯನ್ನ ಕಾಯ್ದುಕೋಬೇಕು ಅಂತ ಕೂಡ ತೀರ್ಮಾನ ಆಗಿದೆ ಅಟ್ ಪ್ರೆಸೆಂಟ್. ಹಾಗಾಗಿ ಕೃಷ್ಣಾ ನದಿಯ ವ್ಯಾಪ್ತಿಯೊಳಗೆ ಹೆಚ್ಚು ನದಿ ವಿವಾದದ ವ್ಯಾಪ್ತಿ ಜಾಸ್ತಿ ಪ್ರಚಲಿತಕ್ಕೆ ಇರಂಗಿಲ್ಲ. ಯಾಕಂದ್ರೆ ಆ ನದಿ ನೀರಿನೊಳಗೆ ಸಾಮರ್ಥ್ಯ ಜಾಸ್ತಿ ಇದೆ, ಜೊತೆಗೆ ಈ ರೀತಿಯಾದಂತಹ ಹಂಚಿಕೆ ವಿವಾದದ ಸ್ವರೂಪವನ್ನ ಕಡಿಮೆ ಮಾಡಿರೋದ್ರಿಂದ. ಓಕೆನಾ? ಸೊ ನಾವು ಗಮನಿಸ್ಕೊಳ್ಬೇಕು, ಸಾಧ್ಯ ಆಗಿರ್ಬೇಕು. ಕೃಷ್ಣಾ ನದಿಯ ವ್ಯಾಪ್ತಿಯೊಳಗ ಸುಮಾರು 911 TMCಗಳಷ್ಟು ನೀರನ್ನ
ಕರ್ನಾಟಕದಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಸ್ತುತ ಅವಕಾಶ ಇರೋದು. ಬಟ್ ತೆಲಂಗಾಣ ರಾಜ್ಯ ಉದಯಗೊಂಡ ಮೇಲೆ 2014ರಲ್ಲಿಯೂ ಕೂಡ ಸಣ್ಣ ವಿವಾದ ಸೃಷ್ಟಿಯಾಗಿತ್ತು. ಬಟ್ ತೆಲಂಗಾಣ ರಾಜ್ಯಕ್ಕೆ ಈ ಬ್ರಿಜೇಶ್ ಕುಮಾರ್ ಅವರು ಸಲಹೆ ನೀಡಿದ್ದೇನೆಂತಂದ್ರೆ, ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಭೂ ವ್ಯಾಪ್ತಿಗೆ ಸಾಕಾಗುವಷ್ಟು ಆಲ್ರೆಡಿ ನೀರನ್ನು ಹಂಚಿಕೆ ಮಾಡಲಾಗ್ಯದ. ಏನಾದ್ರೂ ಹಂಚಿಕೆ ಮಾಡ್ಕೊಳ್ಳೋದಕ್ಕಿತ್ತಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ನೀವೇ ಆ ನದಿ ನೀರನ್ನ ಹಂಚಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು ಅಂತ ಹೇಳಿ. ಓಕೆನಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಮೊದಲು ನಾವು ಕಾವೇರಿ ನದಿ ವಿವಾದವನ್ನ ಗಮನಿಸ್ಕೊಂಡಿದ್ದೇವೆ, ಆನಂತರ ಕೃಷ್ಣಾ ನದಿ ವಿವಾದವನ್ನ ಗಮನಿಸ್ಕೊಂಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಈ ಕರ್ನಾಟಕದ ಜಲಾಶಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ತರಗತಿಗಳು ನಿಮಗೆ ಉಪಯುಕ್ತ ಅಂತ ಅನಿಸ್ಕೊಳ್ತಾ ಇದೆ. ಇಷ್ಟು ಒಂದ್ ಸ್ವಲ್ಪ ಗಮನಿಸಿ, ಮೊದಲಿದ್ದ ಒಂದೀಟು ಗಮನಿಸ್ಕೊಳ್ಳೋಣ. ನೋಡ್ರಿ, ಈಗ ಇಲ್ಲಿ ಕರ್ನಾಟಕದ ನದಿ ವಿವಾದಗಳ ವ್ಯಾಪ್ತಿ ಅಂತ ಬಂದಾಗ ನಾವು ಫಸ್ಟ್ ಕಾವೇರಿ ನದಿ ವಿವಾದ ನೋಡ್ಕೊಂಡ್ವಿ, ಮಹದಾಯಿ ನದಿ ವಿವಾದ ನೋಡ್ಕೊಂಡ್ವಿ. ಮಹದಾಯಿ ನದಿ ವಿವಾದ ಅಂತೂ ಆಲ್ರೆಡಿ ಚರ್ಚೆ ಮಾಡಿದ್ದೇನೆ. ಇವತ್ತು ಕೃಷ್ಣಾ ನದಿ ವಿವಾದವನ್ನು ನೋಡ್ಕೊಂಡಿದ್ದೇವೆ. ಸೊ ಕಾವೇರಿ ನದಿ ವಿವಾದದ ವ್ಯಾಪ್ತಿ ಪ್ರಾರಂಭಗೊಂಡು 1892 ನಂತರ, ಆ ನಂತರ ಈ 1911, ಆಮೇಲೆ 1924ರ ಒಪ್ಪಂದಗಳು, ಆ ನಂತರ 1974ರೊಳಗ ನದಿ ನ್ಯಾಯಾಧಿಕರಣ ಮಂಡಳಿ ಸ್ಥಾಪನೆ ಆಗಿದ್ದು, ಇದರ ಅನ್ವಯ ಮತ್ತೆ ಈ ಫಸ್ಟ್ಗೆ ಎಷ್ಟು ನೀರನ್ನ ಹಂಚಿಕೆ ಮಾಡಲಾಗಿತ್ತು 2007ರ ತೀರ್ಪಿನ ಅನ್ವಯ ಅಂತ ಬಂದಾಗ 270 TMCಗಳಷ್ಟು ನೀರನ್ನ ಕರ್ನಾಟಕದೊಳಗ ಲಭ್ಯವಾಗಿ ಮಾಡ್ಕೊಳ್ಳಲಾಗಿತ್ತು. ಆ ನಂತರ 2018ರ ತೀರ್ಪಿನ ಪ್ರಕಾರ 284 TMC ಒಳಗೂ ಕರ್ನಾಟಕದೊಳಗೆ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇರೋದು. ಆ ನಂತರ ಈ ಕಾವೇರಿ ಟು ಗೋದಾವರಿ ವ್ಯಾಪ್ತಿಗೆ ಸಂಬಂಧಪಟ್ಟ ಆಲ್ರೆಡಿ ಚರ್ಚೆ ಮಾಡಿದೆ. ಇದು ನಮಗೆ ಮೇಕೆದಾಟು ಯೋಜನೆಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದೆ. ಸೊ 1969ರೊಳಗೆ ಅದು ವಿವಾದ ಪ್ರಾರಂಭ ಆಗ್ತದೆ. ಆಮೇಲೆ 1974ರೊಳಗ ಮೊದಲನೇ ನ್ಯಾಯಾಧಿಕರಣ ಮಂಡಳಿಯ ಪ್ರಕಾರ ನೀರಿನ ಹಂಚಿಕೆ. ಅದಾದ್ಮೇಲೆ ದ ನೆಕ್ಸ್ಟ್ ಈಗ ಪ್ರೆಸೆಂಟ್ ಏನಾಗಿದೆ ಅಂತಂದ್ರೆ, ಈ ಕೃಷ್ಣಾ ನದಿಯೊಳಗ 911 TMCಗಳವರೆಗೆ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇದ್ದು, ಇವಾಗ ಈ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಎತ್ತರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ನಾನು ಚರ್ಚೆ ಮಾಡಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ವಿಷಯ ನಿಮಗೆ ತುಂಬಾ ಸಹಕಾರಿಯಾಗಿದೆ ಅಂತ ಅನ್ಕೊಳ್ತಾ, ತುಂಬಾ ಉತ್ತಮವಾಗಿ ನನ್ನನ್ನ ಕರ್ನಾಟಕದಾದ್ಯಂತ ಗುರುತಿಸ್ತಾ ಇದ್ದೀರಿ. ಅದಕ್ಕೆ ಈ ಸಂತೋಷ್ ಲಾಡ್ ಫೌಂಡೇಶನ್ಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಬನ್ನಿ.